ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ಹರಿವಂಶದ ಪೂರ್ವಾರ್ಧದ ಹರಿವಂಶ ಪರ್ವದಲ್ಲಿ 33 ಅಧ್ಯಾಯಗಳನ್ನು ನಾವು ನೋಡಿದೆವು. ಆ 33ನೇ ಅಧ್ಯಾಯದಲ್ಲಿ ಇದೇ ಯದುವಂಶದಲ್ಲಿ ಹುಟ್ಟಿದಂಥ ಕೃತವೀರ್ಯನ ಮಗನಾದಂಥ ಕಾರ್ತವೀರ್ಯಾರ್ಜುನನ ಪರಾಕ್ರಮದ ವರ್ಣನೆ ಮತ್ತು ಅವನ ಅಂತ ಜಮದಗ್ನಿಪುತ್ರನಾದಂಥ ಪರಶುರಾಮನ ಕೈಯಿಂದ ಹೇಗೆ ಆಯಿತು ಅಂತ ಅನ್ನೋದನ್ನೆಲ್ಲ ಗಮನಿಸಿದ್ವಿ. ಆ ಕಾರ್ತವೀರ್ಯಾರ್ಜುನನ ನಾಮಸ್ಮರಣೆಯಿಂದಲೇ ಮನುಷ್ಯನಿಗೆ ಯಾವುದೇ ಸಂಪತ್ತು ನಾಶ ಆಗುವುದಿದ್ದರೆ ಅದು ಅದರ ಸಮಸ್ಯೆ ದೂರ ಆಗ್ತದೆ. ಒಂದು ವೇಳೆ ಸಂಪತ್ತು ನಾಶ ಆಗಿದ್ದರೆ ಅದು ಅವನ ನಾಮಸ್ಮರಣೆಯಿಂದ ದೊರೆಯುತ್ತದೆ ಸಂಪತ್ತು ಅಂತನ್ನೋದನ್ನೆಲ್ಲ ನಾವು ನಿನ್ನೆಯ ಕಥೆಯಲ್ಲಿ ನೋಡಿದ್ದೆವು. ಈಗ ಮುಂದುವರಿದ ಭಾಗದಲ್ಲಿ 34ನೇ ಅಧ್ಯಾಯವನ್ನು ಈಗ ನೋಡಬೇಕಾಗಿದೆ. ಯದೋರ್ವಂಶಂ ನರಸ್ಕೃತ್ವ ಸರ್ವ ಪಾಪೈಸ್ಮುಚ್ಯತೆ ಅಂತ ಭಾಗವತದ ಮಾತು. ಯದುವಂಶದ ಕವಲನ್ನ ನಾವು ಕೀರ್ತನೆ ಮಾಡೋದ್ರಿಂದ ಸರ್ವ ಪಾಪಗಳಿಂದಲೂ ಮನುಷ್ಯ ದೂರ ಆಗ್ತಾನೆ ಅಂಥೇಳಿ ಭಾಗವತದಲ್ಲಿ ಬಂದಂಥ ಮಾತು. ಯಾಕಂದ್ರೆ ಆ ಕವಲಿನಲ್ಲೇ ಮುಂದೆ ಬಂದವನು, ಕ್ರೋಷ್ಠಿನ ಕವಲಿನಲ್ಲೇ ಮುಂದೆ ಬಂದಂಥವನು ಕೃಷ್ಣ ಪರಮಾತ್ಮ. ಹಾಗಾಗಿ ಆ ಕೃಷ್ಣ ಪರಮಾತ್ಮನ ಕೀರ್ತನೆಯನ್ನು ಮಾಡೋದ್ರಿಂದ ಸಕಲ ಪಾಪಗಳು ಮನುಷ್ಯನಿಗೆ ಪರಿಹಾರ ಆಗುತ್ತವೆ ಅಂತ ಅನ್ನೋದು ಭಾಗವತದಲ್ಲಿ ಮತ್ತು ಹರಿವಂಶದಲ್ಲಿ ಬಂದಂಥ ಸುಪ್ರಸಿದ್ಧವಾದಂಥ ಮಾತು. ಜನಮೇಜಯ ರಾಜನಿಗೆ ವೈಶಂಪಾಯನ ಹೇಳಲಿಕ್ಕೆ ಶುರು ಮಾಡಿದರು. ಗಾಂಧಾರಿ ಚೈವ ಮಾದ್ರಿ ಚ ಕ್ರೋಷ್ಟೋರ್ಧಾರಿಯೇ ಬಭೂವತು ಗಾಂಧಾರಿ ಜನಯಾನಾಸ ಅನಮಿತ್ರಂ ಮಹಾಬಲಂ. ಈ ಕ್ರೋಷ್ಟು ಅನ್ನುವಂಥ ರಾಜ ಇದ್ದ, ಅವನು ಯದುವಂಶದಲ್ಲೇ ಬಂದವನು. ಅವನಿಗೆ 2 ಜನ ಪತ್ನಿಯರಿದ್ರು, ಗಾಂಧಾರಿ ಮತ್ತು ಮಾದ್ರಿ ಅಂತ ಹೇಳಿ. ಆ ಮಾದ್ರಿ ಎಂಬಲ್ಲಿ ಹುಟ್ಟಿದವನೇ ಅನಮಿತ್ರ. ಮಾದ್ರಿಯಲ್ಲಿ ಜನಿಸಿದವನು ಯುಧಾಜಿತ್ ಮತ್ತು ದೇವಮೇಧುಷ ಎಂಬುದಾಗಿ 2. ಈ 3ರಿಂದ 3 ಕವಲುಗಳು ಮುಂದೆ ಬೆಳೆದವು. ಯದುವಂಶದ 3 ಕವಲುಗಳು ಕ್ರೋಷ್ಟುವಿನಿಂದಾಗಿ. ಯುಧಾಜಿತ್ನಿಂದ ವೃಷ್ಣಿ ಮತ್ತು ಅಂಧಕ ಎಂಬುದಾಗಿ 2 ಜನ ಮಕ್ಕಳು ಜನಿಸಿದರು. ವೃಷ್ಟಿ ಎಂಬಾತನಿಗೆ ಸ್ವಫಲ್ಕ ಮತ್ತು ಚಿತ್ರಕ ಎಂಬುದಾಗಿ 2 ಮಕ್ಕಳಿದ್ರು. ಅದರಲ್ಲಿ ಆ ಸ್ವಫಲ್ಕನ ಮಹಿಮೆ ಹೇಗೆ ಅಂದ್ರೆ, ಅವನು ಎಲ್ಲಿ ಇರ್ತಾನೋ ಆ ಸ್ವಫಲ್ಕನ ಸನ್ನಿಧಾನ ಇರುವಂತಹ ಅವನ ಅಸ್ತಿತ್ವ ಇದ್ದಂತಹ ಜಾಗದಲ್ಲಿ ಸುತ್ತಮುತ್ತಲು ರೋಗ ರುಜಿನಗಳ ಪೀಡೆ ಇಲ್ಲ ಮತ್ತು ಬರಗಾಲ ಅತಿವೃಷ್ಟಿ ಇತ್ಯಾದಿಗಳಿಂದ ಆಗುವಂಥ ಪೀಡೆಯೂ ಇಲ್ಲ. ಇದು ಅವನ ಸನ್ನಿಧಾನದ ಮಹತ್ವ. ಸ್ವಫಲ್ಕಸ್ತು ಮಹಾರಾಜ ಧರ್ಮಾತ್ಮ ಯತ್ರ ವರ್ತತೆ ನಾಸ್ತಿ ವ್ಯಾಧಿಗಳಂ ತತ್ರ. ರೋಗ ರುಜಿನಗಳ ಪೀಡೆ ಇಲ್ಲ ಮತ್ತು ನ ಅವರ್ಷ ಭಯಮಪಿ ಉತ. ಅವರ್ಷ ಅಂದ್ರೆ ಮಳೆಗಾಲದ ಕೊರತೆಯ ಭಯವೂ ಕೂಡ ಅಲ್ಲಿರೋದಿಲ್ಲ. ಇದು ಆ ಸ್ವಫಲ್ಕನ ಮಹತ್ವ. ಹಿಂದೊಮ್ಮೆ ಕಾಶಿರಾಜನ ರಾಜ್ಯದಲ್ಲಿ 3 ವರ್ಷಗಳ ಕಾಲ ಮಳೆ ಬಂದಿರಲಿಲ್ಲ. ಮಹೇಂದ್ರನ ಅವಕೃತೆಗೆ ತುತ್ತಾಗಿ ಆ ರಾಜ್ಯ ತೀವ್ರವಾದಂಥ ಸಂಕಷ್ಟಕ್ಕೆ ಈಡಾಗಿತ್ತು. ಆಗ ಕಾಶಿರಾಜ ಯಾರದೋ ಸಲಹೆ ಸೂಚನೆಗೆ ಅನುಸಾರವಾಗಿ ಈ ಸ್ವಫಲ್ಕನನ್ನ ತನ್ನ ಆಸ್ಥಾನಕ್ಕೆ ಬರಮಾಡಿಸಿಕೊಂಡ. ಆ ಸ್ವಫಲ್ಕ ಅಲ್ಲಿ ಬಂದ ಕೂಡಲೇ ಇಂದ್ರನ ಮುನಿಸು ಏನು ಆಗಿತ್ತಲ್ಲ, ಇಂದ್ರನ ಮುನಿಸಿನಿಂದಾಗಿ ಬರಗಾಲ ಬಂದಿತ್ತಲ್ಲ, ಆ ಬರಗಾಲ ಕ್ಷಣಾರ್ಧದಲ್ಲೇ ಹೋಗಿಬಿಡುತ್ತೆ. ಸ್ವಫಲ್ಕ ಅಲ್ಲಿ ಬಂದಿದ್ದನ್ನು ನೋಡಿ ಮಹೇಂದ್ರ ಕೂಡಲೇ ಅಲ್ಲಿ ಮಳೆಗರಿಸಿದ ಅಂತ ಈ ರೀತಿಯಾಗಿ ನಾವು ಆ ಸ್ವಫಲ್ಕನ ಮಹಿಮೆಯನ್ನು ಕೇಳ್ತೀವಿ. ಈ ಸ್ವಫಲ್ಕನಿಗೆ ಕಾಶಿರಾಜನ ಪುತ್ರಿಯಾದಂತಹ ಗಾಂಧಿನಿ ಎಂದಾಕೆಯನ್ನು ಅವನು ಮದುವೆ ಆದ. ಕಾಶಿರಾಜ ಅವನು ಕರ್ಕೊಂಡಿದ್ದಲ್ಲ ಸ್ವಫಲ್ಕನನ್ನ, ತನ್ನ ರಾಜ್ಯದಲ್ಲಿ ಮಳೆ ಬರೆಸಿದ್ದಕ್ಕಾಗಿ ಆ ಅಳಿಯನಿಗೆ ಅವನು ಆ ಸ್ವಫಲ್ಕ ರಾಜನಿಗೆ ತನ್ನ ಅಳಿಯನನ್ನಾಗಿ ಮಾಡ್ಕೊಂಡ. ಕಾಶಿರಾಜನಿಗೆ ಗಾಂಧಿನಿ ಅಂತ ಮಕ್ಕಳಿದ್ದು, ಮಗಳೊಬ್ಬಾಕಿದ್ಲು. ಆ ಮಗಳನ್ನು ಅವನು ಮದುವೆ ಮಾಡಿಕೊಟ್ಟ. ಅವಳಿಗೆ ಗಾಂಧಿನಿ ಅಂತ ಹೆಸರು ಯಾಕೆ ಬಂದಿತ್ತು, ಅದು ಬಹಳ ಸ್ವಾರಸ್ಯಕರವಾದಂಥದ್ದು ಇತಿಹಾಸ ಇದೆ. ಅದ್ರ ಹಿಂದೆ ಗಾಂಧಿನಿ ಅಂದ್ರೆ, ಗಾಮ್ ಅಂದ್ರೆ ಆಕಳನ್ನು ಅಂತ ಅರ್ಥ. ಆಕಳನ್ನ ದಾನ ಮಾಡುವಂಥವಳು
ಆ ಪ್ರತಿ ದಿವಸ ಒಂದು ಹಸುವನ್ನು ದಾನ ಮಾಡುವುದು ಅಂತ ವ್ರತ ಇಟ್ಕೊಂಡಿದ್ಲಾಕೆ. ಹಾಗಾಗಿ ಅವಳಿಗೆ ಗಾಂಧಿನಿ ಅಂತ ಹೆಸರು ಬಂದಿತ್ತು. ಹುಟ್ಟಿದ ಮೇಲೆ ಬೆಳೆದು ದೊಡ್ಡವಳಾದ್ಮೇಲೆ ಧರ್ಮ ಕರ್ಮಗಳನ್ನು ತಿಳ್ಕೊಂಡು ಗೋದಾನದ ಮಹತ್ವವನ್ನು ತಿಳ್ಕೊಂಡು ಪ್ರತಿ ದಿವಸ ಒಂದು ಗೋದಾನವನ್ನು ಮಾಡ್ತೀನಿ ಅಂತ ಇಟ್ಕೊಂಡಿದ್ರೆ ಅದರಲ್ಲಿ ಸ್ವಲ್ಪ ಏನೋ ಅರ್ಥ ಇದೆ, ನಮಗೂ ಅದು ಮನವರಿಕೆ ಆಗುವಂಥ ಸಂಗತಿ. ಆದರೆ ಅವಳು ಹುಟ್ಟಿ ಬೆಳೆದು ದೊಡ್ಡವಳಾದ್ಮೇಲೆ ಗೋದಾನದ ಮಹತ್ವ ತಿಳ್ಕೊಂಡು ಗೋದಾನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಲ್ಲ. ಗರ್ಭದಲ್ಲಿದ್ದಾಗಲೇ ಅವಳು ಗೋದಾನ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ಲು. ತನ್ನ ತಾಯಿಯ ಗರ್ಭದಲ್ಲಿ ತಾನಿದ್ದಾಗ, ತಾನಿನ್ನು ಹುಟ್ಟೋದಕ್ಕಿಂತ ಮುಂಚೆ. ಅದು ಹೇಗೆ ಅಂದ್ರೆ, ಎಷ್ಟೋ ವರ್ಷಗಳ ಕಾಲ ತಾಯಿ ಗರ್ಭದಲ್ಲೇ ಅವಳು ಇದ್ದು ಬಿಟ್ಲು, ಹೊರಗೆ ಬರಲಿಲ್ಲ ಹುಡುಗಿ. ಆವಾಗ ತಂದೆಗೆ ಬಹಳ ಆಶ್ಚರ್ಯ ಆಯ್ತು. ಮಗುವೆ, ನಿನ್ನನ್ನು ನಾವು ಎಲ್ಲರೂ ಬೇಗ ಕಾಣುವಂತೆ ಆಗಲಿ, ಹೊರಗೆ ಬಾ ಅಂತ ತಂದೆ ಕೇಳ್ಕೊಂಡ. ಭಗವಂತ ನಿನಗೆ ಶುಭ ಆಗುವಂತೆ ಮಾಡಲಿ, ನೀನು ಎಷ್ಟು ವರ್ಷ ಅಂತ ಒಳಗಿರ್ತಿ, ಬೇಗ ಹೊರಗೆ ಬಾ ಅಂತಂದ. ಸಾ ಮಾತು ಉದರಸ್ಥಾತು ಬಹೂನ್ ವರ್ಷಗಣಾಂತಿಲ್ಲ, ಎಷ್ಟೋ ವರ್ಷಗಳ ಕಾಲ ಅಲ್ಲಿದ್ದು ಬಿಟ್ಲು. ನಿವಸಂತಿ ನವೈದಜ್ಞೆ, ಹುಟ್ಟಲೇ ಇಲ್ಲ. ಅವಾಗ ತಂದೆ ಜಾಯಸ್ಸು ಶೀಘ್ರಂ ಅಂತ ಪ್ರಾರ್ಥನೆ ಮಾಡ್ಕೊಂಡ. ಜಾಯಸ್ಸು ಬೇಗ ಹುಟ್ಟು ಅಂತ ಪ್ರಾರ್ಥನೆ ಮಾಡ್ಕೊಂಡಾಗ ಗರ್ಭದೊಳಗಿನ ಮಗು ಹೇಳ್ತಂತೆ, ಏನಂದ್ರೆ, ನಾನು ಹುಟ್ಟುತ್ತೇನೆ, ನನಗೊಂದು ಷರತ್ತಿದೆ. ಏನು ಷರತ್ತು ಅಂದ್ರೆ, ಪ್ರತಿ ದಿವಸವೂ ಒಬ್ಬ ಶ್ರೇಷ್ಠನಾದಂಥ ಜ್ಞಾನಿಗೆ ನನ್ನಿಂದ ನೀನು ಗೋದಾನ ಮಾಡಿಸಬೇಕು. ಹಾಗೆ ಅಂತ ನೀನು ವ್ರತ ತೊಡುವುದಾದ್ರೆ ನಾನು ಹುಟ್ಟುತ್ತೇನೆ ಅಂದಳ ಆ ಮಗಳು. ಹಾಗಾಗಿ ಅವಳಿಗೆ ಗಾಂಧಿನಿ ಅಂತ ಹೆಸರು ಬಂತು, ಗೋವನ್ನು ದಾನ ಮಾಡುವವಳು. ಇಂಥ ಮಗಳು ಹುಟ್ಟಬೇಕು ಹುಟ್ಟಿದ್ರೆ. ತಾನು ತನ್ನ ಧಾರ್ಮಿಕ ಸ್ವಭಾವದಿಂದ ಉದ್ಧಾರ ಆಗಿದ್ದಲ್ಲದೆ ತನ್ನ ತಂದೆ ತಾಯಂದ್ರನ್ನು ಕೂಡ ಉದ್ಧಾರ ಮಾಡಿದ್ಲು. ಅವಳ ಧಾರ್ಮಿಕ ಸ್ವಭಾವಕ್ಕೆ ಅನುಸಾರವಾಗಿಯೇ ಮಹಾಮಹಿಮಾನ್ವಿತನಾದಂತಹ ಕೃಷ್ಣ ಭಕ್ತನಾದಂಥ ಅಕ್ರೂರ ಆಕೆ ಹೊಟ್ಟೆಯಲ್ಲಿ ಜನಿಸಿದ. ವಿದುರಾಕ್ರೂರವರದ ಒಂದು ದೊಡ್ಡ ದೊಡ್ಡ ಭಕ್ತರ ಸಾಲಿನಲ್ಲಿ ಅಕ್ರೂರನ ಹೆಸರು ಬರ್ತದೆ. ಯಾಕೆಂದ್ರೆ ಅವಳ ಮಗ ಅವನಾದ್ದರಿಂದ. ತಂದೆ ಸ್ವಲ್ಕ ಆ ಮಗಳ ಕೋರಿಕೆಗೆ ಸಮ್ಮತಿಸಿದ. ಅವತ್ತೇ ಹುಟ್ಟುಬಿಟ್ಲು ಅವಳು, ಕಾಯಿಲೆ ಇಲ್ಲ. ಮತ್ತೆ ಪ್ರತಿ ದಿವಸ ಒಂದು ಗೋದಾನ ಮಾಡ್ತಿದ್ರಿಂದ ಆ ಮಗುವಿಗೆ ಗಾಂಧಿನಿ ಅಂತ ಹೆಸರು ಬಂತು. ಸ್ವಲ್ಕ ಗಾಂಧಿನಿ ಇವರಿಬ್ಬರ ದಾಂಪತ್ಯದಿಂದ ಹುಟ್ಟಿದವನೇ ಅಕ್ರೂರ ಎಂಬಾತ. ಅವನಿಗೆ ಸ್ವಲ್ಕಿ ಅಂತ ಕೂಡ ಹೆಸರು ಅಕ್ರೂರನಿಗೆ. ಆ ಅಕ್ರೂರನು ಕೂಡ ತಾಯಿಯ ಮತ್ತು ತಂದೆಯ ಅಜ್ಜನ ಸ್ವಭಾವವನ್ನು ಪಡೆದುಕೊಂಡಿದ್ದ. ಹಾಗಾಗಿ ಮೇಲಿಂದ ಮೇಲೆ ದಾನ ಧರ್ಮ ಯಜ್ಞ ಯಾಗಾದಿಗಳನ್ನು ಮಾಡ್ತಿದ್ದ. ಅತಿಥಿ ಸತ್ಕಾರ ಶಾಸ್ತ್ರ ಶ್ರವಣ ಇತ್ಯಾದಿ ಕರ್ಮಗಳಲ್ಲಿ ಆಸಕ್ತನಾಗಿದ್ದ. ಅವನು ಗಾಂಧಿನಿ ಗಂಡ. ಹೌದು, ಮಗ ಗಾಂಧಿನಿ ಮತ್ತು ಸ್ವಲ್ಕ ಇವರಿಬ್ಬರ ಮಗನೇ ಅಕ್ರೂರ. ಕಾಶಿರಾಜನ ಮಗಳು ಆಕೆ ಗಾಂಧಿನಿ ಅಂತ. ಅವನಿಗೆ, ಈ ಅಕ್ರೂರನಿಗೆ ಅನೇಕ ಜನ ಸಹೋದರರಿದ್ರು ಮತ್ತು ಒಬ್ಬಾಕೆ ಸಹೋದರಿಯು ಕೂಡ ಇದ್ಲು. ಅವರ ಹೆಸರುಗಳನ್ನು ನಾವೀಗ ನೋಡಬೇಕು. ಉಪಾಸಂಗ, ಮದ್ವು, ಮೃದುರ, ಅರಿಮೇಜಯ, ಅವಿಕ್ಷೇಪ, ಉಪೇಕ್ಷ, ಶತ್ರುಘ್ನ, ಪರಿಮರ್ದನ, ಧರ್ಮದೃಕ್, ಯತಿಧರ್ಮ, ಗೃಧ್ರಮ, ಅಜಾಂತಕ, ಆವಾಹ, ಅತಿವಾಹ ಎಂಬುದಾಗಿ ಸಹೋದರರು ಅವನಿಗಿದ್ರು. ಮತ್ತು ಸುಂದರಿ ಎಂಬಂತ ಸಹೋದರಿ ಇದ್ದರು. ಈ ಅಕ್ರೂರನಿಗೆ ಉಗ್ರಸೇನ ಎಂಬತಕ್ಕಂಥ ಒಬ್ಬ ಪತ್ನಿ ಇದ್ಲು. ಅಲ್ಲಿ ಹುಟ್ಟಿದವರು ಇಬ್ಬರು ಮಕ್ಕಳು, ಪ್ರಸೇನ ಮತ್ತು ಉಪದೇವ ಎಂಬುದಾಗಿ. ಅವರು ಇಬ್ರು ಕೂಡ ದೇವತೆಗಳಂತೆ ಮಹಾ ತೇಜಸ್ವಿಗಳಾಗಿದ್ರು. ಅಕ್ರೂರನ ಸಹೋದರರ ಪೈಕಿ ಒಬ್ಬ ಚಿತ್ರಕ ಎಂಬಾತ. ಆ ಚಿತ್ರಕನಿಂದ ಪೃಥು, ವಿಪ್ರಥು, ಅಶ್ವಗ್ರೀವ ಎಂಬುದಾಗಿ ಮಕ್ಕಳು ಜನಿಸಿದರು. ಪೃಥು, ವಿಪ್ರಥು, ಅಶ್ವಗ್ರೀವ, ಅಶ್ವಬಾಹು, ಸುಪಾರ್ಶ್ವಕ, ಗವೇಷಣ, ಅರಿಷ್ಟನೇಮಿ, ಅಶ್ವ, ಸುಧರ್ಮ, ಧರ್ಮವೃತ್, ಸುಬಾಹು ಮತ್ತು ಬಹುಬಾಹು ಎಂಬ ಮಗ ಮತ್ತು ಶ್ರವಿಷ್ಠ, ಶ್ರವಣ ಎಂಬ ಇಬ್ಬರು ಹೆಣ್ಮಕ್ಕಳು. ಹೀಗೆ ಆ ಚಿತ್ರಕನಿಂದ ಹುಟ್ಟಿದವರು. ಹಿಂದೆ ದೇವಮೀಡುಷ ಅಂತ ಒಬ್ಬರು ಹೆಸರು ಬಂತು. ಆ ದೇವಮೀಡುಷನಿಂದ ಅವನ ಪತ್ನಿಯಾದಂತಹ ಅಶ್ಮತಿಯಲ್ಲಿ ಶೂರ ಎಂಬ ಮಗ ಹುಟ್ಟಿದ. ಆ ಶೂರನ ಪತ್ನಿಯೇ ಭೋಜ್ಯ ಎಂಬಾಕೆ. ಆ ಭೋಜ್ಯ ಎಂಬಾಕೆಯಲ್ಲಿ ವಸುದೇವ, ದೇವಭಾಗ, ದೇವ, ಹೆಸರು ದೇವಶ್ರವ ಅಂತೇಳಿ, ಕೇವಲ ದೇವ ಅಲ್ಲ, ದೇವಶ್ರವ, ಅನಾದೃಷ್ಟಿ, ಕನಕವಕ್ತ್ರ, ವತ್ಸವಂತ, ಅವಗೃಂದಮ, ಶ್ಯಾಮ, ಶಮೀಕ, ಗಂಡೂಷ ಎಂಬುದಾಗಿ 10 ಜನ ಪುತ್ರರು ಮತ್ತು
ಪೃಥುಕೀರ್ತಿ, ಪ್ರಥಾ, ಶ್ರುತದೇವ, ರಾಜಾದಿದೇವಿ ಎಂಬುದಾಗಿ 5 ಜನ ಹೆಣ್ಮಕ್ಕಳು ಇವನಿಗೆ ಹುಟ್ಟಿದ್ದು ಆ ಶೂರನಿಂದ. ಈ ಶೂರನ ಮೊಮ್ಮಗನೇ ಕೃಷ್ಣನಾದ್ದರಿಂದ ಕೃಷ್ಣನಿಗೆ ಶೌರಿ ಅಂತ ಕೂಡ ಹೆಸರು. ಶೂರನ ಮಗ ವಸುದೇವನಿಂದ ದೇವಕಿಯಲ್ಲಿ ಹುಟ್ಟಿದವನು ಕೃಷ್ಣ. ಹಾಗಾಗಿ ಶೂರನ ಮೊಮ್ಮಗನಾದ್ರಿಂದ ಶೌರಿ ಅಂತ ಕೂಡ ಹೆಸರು. ಆ ವಸುದೇವನ ಮಹತ್ವ ಎಂಥದ್ದಿತ್ತು ಅದನ್ನು ಕೂಡ ನಾವೀಗ ನೋಡಬೇಕು. ವಸುದೇವೋ ಮಹಾಬಾಹು ಪೂರ್ವ ಮಾನಕದುಂದುಭಿ ಯಜ್ಞೆ ಯಸ್ಯ ಪ್ರಸೂತಸ್ಯ ಬಿಂದುಭ್ಯ ಪ್ರಾಣದಂ ದಿವಿ. ಕೃಷ್ಣ ಪರಮಾತ್ಮನ ಜನನವಾದಾಗ ದೇವತೆಗಳಿಗೆ ಗಂಧರ್ವರಿಗೆ ಸಂತೋಷ ಆಗಿ ಅವರು ದೇವವಾದ್ಯಗಳನ್ನು ಮೊಳಗಿಸುವುದು, ಪುಷ್ಪವೃಷ್ಟಿ ಮಾಡೋದು ಅದು ಮುಂದೆ ಇದೆ. ಆ ಸಂತೋಷಕ್ಕೆ ಪೂರ್ವಭಾವಿಯಾಗಿ ಕೃಷ್ಣ ಪರಮಾತ್ಮನ ಆಪ್ತ ಜನಿಸಿದಾಗಲೇ ಅವ್ರಿಗೆ ಭಾರಿ ಸಂತೋಷ ಆಗಿಬಿಟ್ಟಿತ್ತು. ಆವಾಗಲೇ ಅವರು ದೇವವಾದ್ಯಗಳನ್ನು ಮೊಳಗಿಸಿದ್ರು ಆಕಾಶದಲ್ಲಿ. ಆನಕ, ದುಂದುಗಿ ಅಂತ ಈ ರೀತಿಯಾಗಿ ಅನೇಕ ವಾದ್ಯಗಳಿವೆ. ಆ ವಾದ್ಯಗಳನ್ನು ಅವರು ಮೊಳಗಿಸಿದ್ದರಿಂದ ವಸುದೇವನಿಗೆ ಆನಕ ದುಂದುಗಿ ಅಂತ ಹೆಸರು ಬಂತು. ವಸುದೇವೋ ಮಹಾಬಾಹು ಪೂರ್ವ ಮಾನಕ ದುಂದುಗಿ ಯಜ್ಞೆ ಯಶ ಪ್ರಸೂತಸ್ಯ. ಈ ವಸುದೇವ ಹುಟ್ಟಿದಾಗ ದುಂದುಗಿಗಳು ಆ ಸ್ವರ್ಗಲೋಕದಲ್ಲಿ ಮೊಳಗಿದವು. ಹಾಗಾಗಿ ಆನಕಾನ ಅಂತ ಸಂಸಾರ, ಈ ವಾದ್ಯಗಳ ಧ್ವನಿ ಅಲ್ಲಿ ಕೇಳಿ ಬಂದಿದ್ದರಿಂದ ಅವನಿಗೆ ಆನಕದುಂದುಗಿ ಅಂತ ಈ ರೀತಿಯಾಗಿ ಹೆಸರು ಬಂತು. ಮತ್ತು ಆ ಶೂರರಾಜನ ಅರಮನೆ ಮೇಲ್ಭಾಗದಲ್ಲಿ ಕೃಷ್ಣನ ತಂದೆ ವಸುದೇವನ ತಂದೆ ಶೂರ. ಆ ಶೂರನ ಮಗನಾಗಿ ವಸುದೇವ ಹುಟ್ಟಿದಾಗ ಆ ಶೂರನ ಅರಮನೆ ಮೇಲ್ಭಾಗದಲ್ಲಿ ಪುಷ್ಪವೃಷ್ಟಿ ಕೂಡ ಆಯಿತು. ದೇವತೆಗಳ ಸಂತೋಷದಿಂದ ಪುಷ್ಪವೃಷ್ಟಿ ಮಾಡಿದರು. ಮತ್ತು ಆ ಹುಟ್ಟಿದಂತಹ ಮಗ ಬಹಳ ಅಪ್ರತಿಮ ಸೌಂದರ್ಯ ಉಳ್ಳವನಾಗಿದ್ದ. ಅಂದ್ರೆ ಇದೆಲ್ಲವೂ ಆ ಕೃಷ್ಣನ ಸೌಂದರ್ಯ, ಅವನ ಪ್ರಭಾವ ಇತ್ಯಾದಿಗಳಿಗೆ ಸೂಚಕ. ಮನುಷ್ಯ ಲೋಕೆಯ ಕೃಷ್ಣೇತಿ ರೂಪೇ ನಾಸ್ತಿ ಸಮೋಭವಿ. ಇಡೀ ಮನುಷ್ಯ ಲೋಕದಲ್ಲಿ ಅಲ್ಲಿ ತನಕ ಯಾರೂ ವಸುದೇವನಷ್ಟು ಸುಂದರನಂತ ಪುರುಷನೇ ಹುಟ್ಟಿದ್ದಿಲ್ಲ ಅಂತ. ಅಂತಹ ಸುಂದರಾಂಗ ಆ ವಸುದೇವ. ಅವನ ಮಗನಾಗಿ ಸಕಲ ಜಗತ್ತನ್ನು ಆಕರ್ಷಣೆ ಮಾಡುವಂತ ಕೃಷ್ಣ ಅಂದ್ರೆ ಆಕರ್ಷಣೆ ಮಾಡುವಂಥವನು, ಅವನು ಮುಂದೆ ಹುಟ್ಟಿದ. ಚಂದ್ರನಂತೆ ಕಾಂತಿಯುಳ್ಳಂತ ವಸುದೇವ ಜನಿಸಿದ. ಇವನ ಮೂಲಕನೇ ಮುಂದೆ ಕೃಷ್ಣಾವತಾರ ಆಗೋದಿದೆ. ಈ ವಸುದೇವನಿಗೆ ಪೃಥಕೀರ್ತಿ ಮೊದಲಾದ 5 ಜನ ಸಹೋದರಿಯರಿದ್ರು. ಯಾಕಂದ್ರೆ ಹುಟ್ಟಿದವರಲ್ಲಿ 10 ಜನ ಗಂಡು ಮಕ್ಕಳು, 5 ಜನ ಹೆಣ್ಮಕ್ಕಳು ಅಂತ ಕೇಳಿದ್ವಿ ನಾವು ಶೂರನಿಗೆ. ಅಲ್ಲಿ ಪೃಥಾ ಅಂತ ಒಂದು ಹೆಸರು ಬಂತು. ಅವಳು ವಸುದೇವನ ಸಹೋದರಿ. ಅವಳನ್ನ ಒಬ್ಬ ಕುಂತಿ ಭೋಜ ಅನ್ನುವಂಥ ರಾಜನಿಗೆ ಶೂರರಾಜ ದತ್ತು ಕೊಟ್ಟಿದ್ದ. ಶೂರರಾಜನ ಮಗಳು ವಸುದೇವನ ಸಹೋದರಿ. 5 ಜನ ಹೆಣ್ಮಕ್ಳಿದ್ದರಿಂದಾಗಿ ಬಹುಶಃ ಶೂರ ಎನ್ನುವಂತಹ ರಾಜನಿಗೆ ಆ ಕುಂತಿ ಭೋಜ ಅನ್ನುವ ರಾಜ ಸ್ನೇಹಿತ. ಹಾಗಾಗಿ ಆ ಸ್ನೇಹಿತನಿಗೆ ತನ್ನ ಮಗಳನ್ನು ದತ್ತು ಕೊಟ್ಟಿದ್ದ. ಹಾಗಾಗಿ ಅವಳಿಗೆ ಕುಂತಿ ಭೋಜನ ಮಗಳಾದ್ರಿಂದ ಕುಂತಿ ಅಂತ ಹೆಸರು ಬಂತು ಆ ಮಹಿಳೆಗೆ. ಅವಳಿಂದ ಹುಟ್ಟಿದವರೇ ಮುಂದೆ ಪಂಚಪಾಂಡವರು. ಅವರಿಗೆ ಕೌಂಟೇಯರು ಅಂತ ಹೆಸರು. ಆಕೆ ವಸುದೇವನ ಸಹೋದರಿ ಆದ್ದರಿಂದ ಕೃಷ್ಣನಿಗೆ ಆಕೆ ಸೋದರತ್ವ ಆಗಬೇಕು. ಕೃಷ್ಣನಿಗೆ ಸೋದರತ್ವ ಆದ್ರಿಂದ ಸೋದರತ್ವ ಮಕ್ಕಳು ಪಂಚಪಾಂಡವರು ಅಂತ ಹೇಳಿ ಕೃಷ್ಣನಿಗೆ ಪಂಚಪಾಂಡವರ ಮೇಲೆ ವಿಶೇಷವಾದಂತಹ ಬಾಂಧವ್ಯ ಮಮತೆ ಇತ್ತು ಅಂತ ನಾವು ಕಥೆಯನ್ನು ಕೇಳ್ತೀವಿ. ಶ್ರುತದೇವ ಅಂತ ಮತ್ತೊಬ್ಬಾಕೆ ಸಹೋದರಿ ಇದ್ಲು. ಅವಳ ಗಂಡ ಅಂತ್ಯ ಎಂಬಾತ. ಅಲ್ಲಿ ಹುಟ್ಟಿದವನು ಜಬೃಹು ಅಂತ ಹೇಳಿ. ಶ್ರುತಶವ ಮತ್ತು ಶ್ರುತಶೇವ ಅಂತ ಶ್ರುತದೇವ ಎಂಬಾಕೆ ಈ ಅಂತ್ಯನ ಪತ್ನಿ. ಶ್ರುತಶವ ಅಂತ ಮತ್ತೊಬ್ಬಾಕೆ ಇದ್ಲು. ಅವಳ ಗಂಡ ಹೇದಿರಾಜನಾದಂತಹ ದಮಘೋಷ. ಅಲ್ಲಿ ಹುಟ್ಟಿದವನು ಶಿಶುಪಾಲ. ಆ ಶಿಶುಪಾಲನಿಗೆ ಮತ್ತು ಕೃಷ್ಣನಿಗೆ ವೈರ ಇತ್ತು. ಶಿಶುಪಾಲನಿಂದ ಮುಂದೆ ಕೃಷ್ಣ ಸಂಹಾರ ಮಾಡಿದ. ಇದೇ ಶಿಶುಪಾಲನೆ ಹಿಂದೆ ಹಿರಣ್ಯಕಶಿಪು ಎಂಬತಕ್ಕಂಥ ದೈತ್ಯನಾಗಿದ್ದ. ಹಿರಣ್ಯಕಶಿಪು, ಹಿರಣ್ಯಾಕ್ಷರು ಇವರೇ ಜಯವಿಜಯರು ಅನ್ನೋ ಹೆಸರಿನಿಂದ ಭಗವಂತನ ದ್ವಾರಪಾಲಕರಾಗಿದ್ರು. ಅವರು ಮೊದಲು ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಶಿಶುಪಾಲ ದಂತವಕ್ತರಾಗಿ ಈಗ ಅವತಾರ ಮಾಡಿ. ಒಟ್ಟಾರೆ 3 ಜನ್ಮಗಳು. ಮೊದಲು ಜಯವಿಜಯರಾಗಿದ್ದವರು, ಮುಂದೆ ಅವರು ಹಿರಣ್ಯಕಶಿಪು, ಹಿರಣ್ಯಾಕ್ಷರಾದರು. ಅವರು ವರಾಹಾವತಾರದಲ್ಲಿ ಮತ್ತು ನರಸಿಂಹಾವತಾರದಲ್ಲಿ ಭಗವಂತನಿಗೆ ಆಹುತಿ ಆದರು. ಮುಂದೆ ಅವರು ರಾವಣ ಕುಂಭಕರ್ಣರಾದರು. ರಾಮಾವತಾರದಲ್ಲಿ ಭಗವಂತನ ಬಾಣಗಳಿಗೆ ಬಲಿಯಾದರು. ಮುಂದೆ ಕೃಷ್ಣಾವತಾರದಲ್ಲಿ ಶಿಶುಪಾಲ ದಂತವಕ್ತರ ಎಂಬ ಹೆಸರಿನಿಂದ ಜನಿಸಿದರು. ಆದರೆ ರಾಮಾಯಣದಲ್ಲಿ ಮತ್ತು ಆ ವರಾಹಾವತಾರದಲ್ಲಿ
ಈ ರಾವಣ ಕುಂಭಕರ್ಣರು ಮತ್ತು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು ದೊಡ್ಡ ಖಳನಾಯಕರು, ಅವ್ರ ಪಾತ್ರ ಅಲ್ಲಿ ಹೆಚ್ಚು ಬರ್ತದೆ. ಆದ್ರೆ ಈ ಮಹಾಭಾರತದಲ್ಲಿ ಈ ಶಿಶುಪಾಲ ದಂತ ವಕ್ತವ್ಯಕ್ಕಿಂತ ದುರ್ಯೋಧನರಿಗೆ ದೊಡ್ಡ ಖಳನಾಯಕ. ಇವ್ರು ಹೆಚ್ಚು ಇವರ ಪರಾಕ್ರಮ, ಇವರ ದುಷ್ಟತನದ ವರ್ಣನೆ ಹೆಚ್ಚು ಮಹಾಭಾರತದಲ್ಲಿ ಬರೋದಿಲ್ಲ. ಮೊದಲೇ ಮಹಾಭಾರತ ಯುದ್ಧಕ್ಕಿಂತ ಶಿಶುಪಾಲನ ಹತ್ಯೆ ಮೊದಲೇ ಆಗೋಗಿರ್ತದೆ. ಹಾಗಾಗಿ ಅವನ ದುಷ್ಟತನದ್ದು, ಅವನ ಉಪಟಳದ್ದು ಹೆಚ್ಚು ವರ್ಣನೆ ಇಲ್ಲಿಲ್ಲ. ಅವ ಮೊದಲಿನ ಅವತಾರದಲ್ಲಿ ಹೇಗೆ ವರ್ಣನೆ ಇತ್ತು ಅಷ್ಟು ಇಲ್ಲಿಲ್ಲ. ಇವರೆಲ್ಲರನ್ನು ಮೀರಿಸಿದ ಖಳನಾಯಕನೇ ದುರ್ಯೋಧನ. ಯಾಕಂದ್ರೆ ಅವನು ಕಲಿಯ ಅವತಾರ. ಆಗ ಹಿರಣ್ಯಕಶಿಪುರು ಇದ್ದಾಗ ಮತ್ತು ರಾವಣ ಕುಂಭಕರ್ಣರಿದ್ದಾಗ ಈ ಕಲಿ ಇರಲಿಲ್ಲ. ಹಾಗಾಗಿ ಅವರು ಖಳನಾಯಕರಾಗಿದ್ರು. ಈಗ ಇವರೆಲ್ಲರನ್ನು ಮೀರಿಸಿ ಕಲಿಯೇ ಖಳನಾಯಕ ಆಗಿಬಿಟ್ಟಿದ್ದ. ಪೃಥು ಕೀರ್ತಿ ಎಂಬುದಾಗಿ ಮತ್ತೊಬ್ಬಾಕಿ ಸಹೋದರಿ ಇದ್ಲು. ಅವಳ ಗಂಡನೇ ವೃದ್ಧ ಶರ್ಮ, ಅವಳ ಮಗನೇ ದಂತ್ರವಕ್ತ್ರ. ಅವನು ಮುಂದೆ ಕರುಷ ದೇಶದ ಅಧಿಪತಿಯಾಗಿ ಮಹಾಬಲಿಷ್ಠನಾದಂಥ ರಾಜನಾದ. ಇವರೆಲ್ಲರೂ ಕೆಲವರು ಕೃಷ್ಣನಿಗೆ ವೈರಿಗಳಾಗಿದ್ದರು. ಇವರಷ್ಟೇ ಅಲ್ಲದೆ ಇನ್ನೂ ಕೆಲವರು, ಅವರ ಹೆಸರಿನಂತೆ ಗೊತ್ತಿಲ್ಲ, ಕೃಷ್ಣನಂತೆ ವೇಷ ಧರಿಸಿಕೊಂಡು ತಾನೇ ಕೃಷ್ಣ, ಪೌಂಡ್ರಿಕ ವಾಸುದೇವ ಮತ್ತು ಸುಗಾಲ ವಾಸುದೇವ ಅಂತ ಅವರು ಕೆಲವರು ಇದ್ರು. ನಾವೇ ನಿಜವಾದ ವಾಸುದೇವರು, ಈ ಕೃಷ್ಣ ಎಂತ ವಾಸುದೇವ ಅಂತ ಹೇಳಿ ಅವನು ಕೃತಕವಾದಂತಹ 2 ಕೈಗಳನ್ನ ಕೃತಕ ಶಂಖಚಕ್ರಗಳನ್ನು ಧರಿಸಿಕೊಂಡು ಓಡಾಡ್ತಿದ್ದ. ತನ್ನ ಎದೆಯನ್ನು ಸುತ್ತಕೊಂಡಿದ್ದ. ಶ್ರೀವತ್ಸ ಅನ್ನೋ ಚಿನ್ನ ನನಗೂ ಇರಬೇಕು ಅಂತ ಹೇಳಿ ತನ್ನ ಎದೆಯನ್ನು ತಾನು ಕೃತ್ರಿಮವಾಗಿ ಸುತ್ತಕೊಂಡಿದ್ದ. ಹುಲಿಯನ್ನು ನೋಡಿ ನರಿ ಮೈಗೆ ಬೆರೆ ಹಾಕೋತು ಅನ್ನೋ ಲೆಕ್ಕದಲ್ಲಿ ಅಂತ ಬೇರೆ ಕಥೆಯನ್ನು ನೋಡ್ತೇವೆ ನಾವು. ಪರಾಕ್ರಮಗಳು ಆಗಿದ್ರು, ಅಸುರರಾಜ ಪರಾಕ್ರಮಗಳು ಆಗಿದ್ರು. ಮುಂದೆ ಆ ಕುಂತಿ ಎಂಬ ಆಕೆಯನ್ನ ಪ್ರಥಾ ಅಂತ ಆಕೆಯ ಹೆಸರು. ಪ್ರಥಾಳ ಮಕ್ಕಳಾದ್ರಿಂದ ಪಾರ್ಥರು ಅಂತ ಅವ್ರ ಹೆಸರು ಪಾಂಡವರಿಗೆ. ಕುಂತಿಯ ಮಕ್ಕಳಾದ್ರಿಂದ ಕೌಂತೆಯರು. ಅವಳನ್ನ ಈ ಶೂರ ಕುಂತಿ ಭೋಜನಿಗೆ ದತ್ತು ಕೊಟ್ಟಿದ್ದ. ಕುಂತಿ ಭೋಜ ಅವಳನ್ನ ಪಾಂಡು ಮಹಾರಾಜನಿಗೆ ಮದುವೆ ಮಾಡಿಕೊಟ್ಟ. ಅವರಲ್ಲಿ ಆ ಕುಂತಿ ಮತ್ತು ಪಾಂಡು ಇವರಿಬ್ಬರ ಮಕ್ಕಳಾಗಿ ಯಮಧರ್ಮರಾಜನ ಅನುಗ್ರಹದಿಂದಾಗಿ ಯುಧಿಷ್ಠಿರ, ವಾಯುದೇವನ ಅನುಗ್ರಹದಿಂದಾಗಿ ಭೀಮ, ಮಹೇಂದ್ರನ ಅನುಗ್ರಹದಿಂದಾಗಿ ಅರ್ಜುನ ಮತ್ತು ನಕುಲ ಸಹದೇವರು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಹುಟ್ಟಿದ್ರು. ಅವರೇ ಪಂಚಪಾಂಡವರು ಅಂತ ಅನಿಸ್ಕೊಂಡ್ರು. ಅವರಲ್ಲಿ 3ನೇವನಾದಂಥ ಅರ್ಜುನ ಏನಿದ್ನಲ್ಲ, ಅವನು ಅಪ್ರತಿಮ ಸಾಹಸಿಯಾಗಿದ್ದ. ಯಾಕೆಂದ್ರೆ ಇಂದ್ರನ ಅವತಾರಿಯಾಗಿದ್ದಲ್ಲದೆ ಅವನಲ್ಲಿ ನರಾಂಶ ಇತ್ತು. ನರನಾರಾಯಣರು ಅಂತ ಋಷಿಗಳು. ನಾರಾಯಣ ಅಂದ್ರೆ ಸ್ವಯಂ ಭಗವಂತನೇ, ನರ ಎಂಬುದಾಗಿ ಮತ್ತೊಬ್ಬ ಋಷಿ. ಅವರ ಆದಿಕಾಲದ ಋಷಿಗಳು ಅಂತ ಅನ್ಸ್ಕೋತಾರೆ. ಯಾವತ್ತೂ ಕೂಡ ಬದರಿ ಕ್ಷೇತ್ರದಲ್ಲಿ ಜೊತೆಯಾಗಿ ಅವ್ರು ತಪಸ್ ಮಾಡುವಂಥವ್ರು. ಆ ನರನ ಅಂಶವೂ ಕೂಡ ಈ ಅರ್ಜುನಲ್ಲಿ ಇತ್ತು. ಹಾಗಾಗಿ ಅವನು ಮಹಾಪರಾಕ್ರಮಿಯಾಗಿದ್ದ. ಅವನಿಗೆ ಧನಂಜಯ ಅಂತ ಕೂಡ ಹೆಸರಿತ್ತು, ಬೇಕಾದಷ್ಟು ಸಂಪತ್ತನ್ನು ಗಳಿಸಿದ್ರಿಂದ. ಮತ್ತೆ ಭೀಮಸೇನ ಅಂತ ಹೇಳಿದ್ನಲ್ಲ, ಅವನಂತೂ ಜಗತ್ತಿನಲ್ಲಿ ಮಹಾಬಲಿಷ್ಠನೇ ಆಗಿದ್ದ. ಭೀಮಸೇನ ತಥಾ ವಾತಾತ್ ಇಂದ್ರಾತ್ಯೇವ ಧನಂಜಯ. ಅತ್ಯಂತ ಬಲಿಷ್ಠನಾದಂಥ ಭೀಮಸೇನನು ಆ ಅರ್ಜುನ ಸಹೋದರನಾಗಿದ್ದ. ಕ್ರೋಸ್ತುವಿನ ಹಿರಿಯ ಪುತ್ರ ಇನ್ನೊಬ್ಬ ಇದ್ದ, ಅನಮಿತ್ರ ಅಂತ ಹೇಳಿ. ಆ ಅನಮಿತ್ರನಿಂದ ಶಿನಿ ಹುಟ್ಟಿದ. ಶಿನಿಯಿಂದ ಸತ್ಯಕ ಹುಟ್ಟಿದ. ಯುಯುಧಾನ ಮತ್ತು ಸಾತ್ಯಕಿ ಎಂಬುದಾಗಿ ಇಬ್ಬರು ಮಕ್ಕಳು ಸತ್ಯಕನಿಗೆ. ಸತ್ಯಕನ ಮಗನಾದ್ರಿಂದ ಅವನಿಗೆ ಸಾತ್ಯಕಿ ಅಂತ ಹೆಸರು. ಯುಯುಧಾನೋ ವಿರಾಟಕ್ಕೆ ಸಾತ್ಯಕಿಶ್ಚಾಪರಾಜಿತ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಆ ಎಲ್ಲ ಪರಾಕ್ರಮಿಗಳ ವರ್ಣನೆ ಮಾಡ್ತಾರೆ. ಇವರೆಲ್ಲರೂ ಪಂಚಪಾಂಡವರ ಪಕ್ಷದಲ್ಲಿ ಹೋರಾಟ ಮಾಡಿದವರು ಕೊನೆಗೆ. ಯುಯುಧಾನನಿಂದ ಅಸಂಗ, ಅಸಂಗನಿಂದ ಭೂಮಿ, ಭೂಮಿಯಿಂದ ಯುಗಂಧರ, ಹೀಗೆ ಇವರೆಲ್ಲರೂ ಕ್ರಮವಾಗಿ ಜನಿಸಿದರು. ದೇವಭಾಗ ಅಂತಲೇ ಮತ್ತೊಂದು ಹೆಸರು ಬಂತು. ಅವನಿಗೆ ಹುಟ್ಟಿದವನೇ ಮಹಾಜ್ಞಾನಿ ಆದಂತ ಉದ್ಧವ. ಉದ್ಧವ ಅಂತ ಹೇಳಿ ಅವನು ಕೃಷ್ಣನ ಮಂತ್ರಿ ಆಗಿದ್ದವನು. ಉದ್ಧವಷ್ಟು ಅನುಜ ಕೃಷ್ಣನ ಸಹೋದರ ಗದ ಎಂಬುದಾಗಿ ಉದ್ಧವ ಎಂಬಾತ ಕೃಷ್ಣನ ಮಂತ್ರಿ ಆಗಿದ್ದವನು. ಅವನಿಗೆ ಸಲಹೆಗಾರನಾಗಿದ್ದವನು ಮತ್ತು ದೊಡ್ಡ ಭಕ್ತನಾದವನು. ಭಾಗವತದಲ್ಲಿ ಉದ್ಧವ ಗೀತ ಅಂತ ಹೇಳಿ ತತ್ವಜ್ಞಾನದ ಕೃಷ್ಣ ಭಕ್ತಿಯನ್ನು ಹೇಳುವಂತಹ ಒಂದು ಉದ್ಧವ ಗೀತೆ ಎನ್ನುವ ಗೀತೆಯೇ ಭಾಗವತದಲ್ಲಿದೆ. ಅನಾವೃಷ್ಟಿ ಎಂಬಾಗಿ ಮತ್ತೊಬ್ಬ ಇದ್ದ. ಅವನ ಪತ್ನಿ ಅಶ್ನತಿ ಎಂಬಾಕೆ. ಅವಳಲ್ಲಿ ಹುಟ್ಟಿದವನು ಯಶಸ್ವಿ ಎಂಬ ಮಗ. ದೇವಶ್ರವ ಅಂತ ಮತ್ತೊಂದು ಹೆಸರು ಹಿಂದೆ ಕೇಳಿದಂತು. ಆ ದೇವಶ್ರವನಿಂದ ಶತ್ರುಘ್ನ ಎಂಬಾತ ಹುಟ್ಟಿದ. ಆ ಶತ್ರುಘ್ನ ಎಂಬಾತನೇ ಯಾವುದೋ ಒಂದು ಕಾರಣದಿಂದಾಗಿ ಬಾಲ್ಯದಿಂದಲೇ ತಂದೆ ತಾಯಿಗಳ ಸಂಪರ್ಕವನ್ನು ಕಡಿಕೊಂಡು ಕಾಡಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದ. ಅವನಿಗೆ ಏಕಲವ್ಯ ಅನ್ನೋ ಹೆಸರು ಬಂದುಬಿಡ್ತು ಅಂತ ನಾವು ಈಗ ಹರಿವಂಶದಲ್ಲಿ ನೋಡ್ತೇವೆ. ಆದರೆ ಮಹಾಭಾರತದಲ್ಲಿ ಇರುವಂತಹ ಮಾಹಿತಿ ಬೇರೆ ಇದ್ದಂತಿದೆ. ಏಕಲವ್ಯ ಅಂದ್ರೆ
ಪಂಚಪಾಂಡವ ಜೊತೆಗೆ ಒಂದ್ಸರಿ ಸ್ಪರ್ಧಿಸಿದ್ನಲ್ಲ ಅರ್ಜುನನ ಜೊತೆಗೆ, ಆ ಏಕಲವ್ಯನ ಇತಿಹಾಸ ಬೇರೆ ಇದ್ದಾಗಿದೆ. ಅಲ್ಲಿ ಈ ಹರಿವಂಶದ ಮಾಹಿತಿಗೂ ಅಲ್ಲಿಯ ಮಾಹಿತಿಗಳಿಗೂ ಕೆಲವು ತೀರಾ ವಿರೋಧ ಬರ್ತದೆ. ಆದ್ರೆ ಇವೆಲ್ಲ ಬೇರೆ ಬೇರೆ ಕಲ್ಪದಲ್ಲಿ ಬೇರೆ ಬೇರೆ ಯುಗದಲ್ಲಿ ನಡೆದಿದ್ದು ಅಂತ ನಾವು ಈಗ ಅರ್ಥ ಮಾಡ್ಕೋಬೇಕಷ್ಟೇ. ತುಂಬಾ ಸರಿ ಈ ಹರಿವಂಶ ಭಾಗವತನ ಹೋಲಿಸಿ ನೋಡಿದಾಗ ಕೆಲವು ಮಾಹಿತಿಗಳಿಗೆ ಹೋಲಿಕೆ ಆಗ್ತದೆ, ಕೆಲವೊಂದು ಕಡೆ ಬಹಳಷ್ಟು ವಿರೋಧ ಕಂಡು ಬರ್ತದೆ. ಭಾಗವತದಲ್ಲಿ ಬರುವಂತೆ ನರಸಿಂಹ ಕಂಬವನ್ನು ಸಿಗಿದು ಹೊರಗೆ ಬಂದ. ಆಗ ಹರಿವಂಶದಲ್ಲಿ ಮುಂದೆ ಬರುವಂತೆ ಹಿರಣ್ಯ ಕಶಿಪುವಿನ ಸಭಾಭವನದಲ್ಲಿ ನಡ್ಕೊಂಡು ಬಂದಂತೆ ಕೃಷ್ಣ, ಬಾಗಿಲನ್ನು ತೆಗೆದು ನಡ್ಕೊಂಡು ಬಂದ ಅಂತ ಹೇಳುತ್ತೇವೆ. ಹೀಗೆ ಅನೇಕ ಥರದ ಮಾಹಿತಿಗಳಿವೆ. ವಸುದೇವನ ತಮ್ಮ ಇದ್ದ ಒಬ್ಬ ವತ್ಸವಂತ ಅಂತ ಹೆಸರು, ಅವನಿಗೆ ಮಕ್ಕಳಿರಲಿಲ್ಲ. ಹಾಗಾಗಿ ಅವನೇನ್ ಮಾಡಿದ ಅಂದ್ರೆ ತನ್ನ ಅಣ್ಣನಾದಂಥ ವಸುದೇವನ ಒಬ್ಬ ಮಗನಾದಂಥ ಕೌಶಿಕನನ್ನು ದತ್ತು ಸ್ವೀಕಾರ ಮಾಡಿದ, ಅಪುತ್ರನಾದ್ರಿಂದ. ಮತ್ತೊಬ್ಬ ಇದ್ದ ಗಂಡೂಷ ಅಂತ ಹೇಳಿ, ಆ ಗಂಡೂಷನಿಗೆ ಕೃಷ್ಣನೇ, ಸ್ವಯಂ ಕೃಷ್ಣನೇ ಚಾರುದೇಶ ಸುಚಾರು ಪಾಂಚಾಲ ಕೃತ ಲಕ್ಷಣ ಎಂಬುದಾಗಿ ಕೃತಲಕ್ಷಣ ಅಂತ ತನ್ನ 4 ಜನ ಮಕ್ಕಳಿದ್ರು. ಆ ಮಕ್ಕಳನ್ನ ಕೃಷ್ಣನೇ ದತ್ತಕ್ಕಾಗಿ ಕೊಟ್ಟಿದ್ದ. ಇದು ಬೇರೆ ಕಡೆ ಇದ್ದಂತ ಕಾಣೋದಿಲ್ಲ, ಹರಿವಂಶದಲ್ಲಿ ಮಾತ್ರ ಈ ಮಾಹಿತಿ ಇದೆ. ಅದರಲ್ಲಿ ಹಿರಿಯವನಿದ್ನಲ್ಲ ಚಾರುದೇಶನ ಎಂಬಾತ ಜಾಂಬವತಿಯ ಮಗ. ಇಲ್ಲಿ ಮಾಹಿತಿ ಬಂದಿಲ್ಲ, ಬೇರೆ ಕಡೆ ಮಾಹಿತಿ ಬಂದಿದೆ. ಮತ್ತು ಆ ಚಾರುದೇಶನ ಕೀರ್ತಿ ಆಗಿತ್ತಂದ್ರೆ ಅವನು ಎಲ್ಲೇ ಹೋಗ್ಲಿ ಎಲ್ಲ ಶತ್ರುಗಳನ್ನು ಗೆದ್ದು ಆ ಸಾಮ್ರಾಜ್ಯವನ್ನೆಲ್ಲ ವಶಪಡಿಸ್ಕೊಂಡು ಬರ್ತಿದ್ದ. ಹಾಗಾಗಿ ಬಹಳ ಯುದ್ಧಪ್ರಿಯನಾಗಿದ್ದರಿಂದ ಅವನ ಹಿಂದೆ ಯಾವಾಗಲೂ ಸಾವಿರಾರು ಕಾಗೆಗಳು ಹಿಂದೆ ಇರ್ತಿತ್ತಂತೆ. ಇವನು ಹೊರಟ್ರೆ ಎಲ್ಲಾದ್ರೂ ಯುದ್ಧ ಮಾಡ್ತಾನೆ, ಶತ್ರುಗಳ ಹೆಣಗಳು ಬೀಳುತ್ತವೆ, ನಮಗೊಂದಿಷ್ಟು ಸುಗ್ರಾಸ ಭೋಜನ ಸಿಗ್ತದೆ ಅಂತ ಹೇಳಿ ಕಾಗೆಗಳು ಯಾವಾಗಲೂ ಒಂದು ಬೇರೆ ಹಿಂದೆ ಇರ್ತಿತ್ತು. ಇದು ಒಂದು ವಿಲಕ್ಷಣವಾದ ಮಾಹಿತಿ, ಅಲ್ಲೆಲ್ಲಿ ಬೇರೆ ಪುರಾಣಗಳಲ್ಲಿ ಇದ್ದಂಗೆ ಕಾಣೋದಿಲ್ಲ. ಅಸಂಗ್ರಾಮೀಣ ಯೋಗಿರೋ ನಾವರ್ತತ ಕದಾಚನ, ಮನೆಯಿಂದ ಹೊರಗೆ ಕಾಲಿಟ್ಟ ಪಾದರಕ್ಷೆಗಳನ್ನು ತೊಟ್ಟು ಅಂದ್ರೆ ಯುದ್ಧ ಮಾಡೇ ಒಳಗೆ ಬರ್ತಾನೆ ಅಂತ ಅರ್ಥ. ಅಸಂಗ್ರಾಮೀಣ ಯುದ್ಧ ಮಾಡದೆ ನಾವರ್ತತ ಸಿಟಿಗೆ ಬರಲೇ ಇಲ್ಲ ಅವನು. ರುಕ್ಮಿಣಿಯ ಮಗ ಅಂತ ಹೇಳ್ತಾರೆ, ಅಲ್ಲಿ ಜಾಂಬವತಿಯ ಮಗ ಅಂತ ಏನೋ ನಂಗೆ ನೆನಪು, ನೋಡ್ಬೇಕೇನು. ರುಕ್ಮಿಣಿಯ ಮಗನಿಗೆ ಸಾಂಬ ಜಾಂಬವತಿಯ ಮಗನೇನು. ನೋಡು, ಮತ್ತೊಂದ್ಸಲ ನೋಡ್ದಾಗ ಗೊತ್ತಾಗ್ತದೆ, ಎಲ್ಲ ಮಾಹಿತಿಗಳು ಮರ್ತು ಹೋಗ್ತವೆ. ನೋಡೋಣ. ವಾಯಸಾನಾಂ ಸಹಸ್ರಾಣಿ ಯಂಯಾಂತಂ ಪೃಷ್ಠುರೋ ಅನ್ವಯುಹು, ಸಾವಿರಾರು ಕಾಗೆಗಳು ಅವನ ಮುಂದೆ ಹೋಗ್ತಾ ಇದ್ದ, ಅವ್ನ ಹಿಂದೆ ಇರ್ತಿದ್ವು. ಚಾರು ಮಾಂಸಾನಿ ಭೋಕ್ಷ್ಯಾಮಹ, ರುಚಿ ರುಚಿಯಾದಂಥ ಮಾಂಸವನ್ನು ತಿನ್ಬಹುದು ಬೆನ್ನ ಹಿಂದೆ ಇದ್ರು ಅಂತೇಳಿ ಕಾಗೆಗಳು ಓಡಾಡ್ತಿದ್ವು ಅಂತ. ಹೀಗೆ ಅದು ಆ ಚಾರುದೇಶನ ಮಹತ್ವ. ಚಂದ್ರೀಪಾಲ ಎಂಬುದಾಗಿ ಇಬ್ಬರು ಕನಕವಕನಿಗೆ ಮಕ್ಕಳಾಗಿದ್ರು. ವೀರ ಅಶ್ವಹನ ಎಂಬುವರಿಬ್ಬರು ಅಭಗ್ರಂಜಿಮನ ಮಕ್ಕಳಾಗಿದ್ರು. ಆ ಶಮೀಕನಿಗೆ ಶ್ಯಾಮ ಎಂಬ ಮಗ ಇದ್ದ. ಆಮೇಲೆ ಈ ಶಮೀಕನು ಕೂಡ ಯುಧಿಷ್ಠಿರನ ಸಹಾಯದಿಂದ ಸಮಸ್ತ ರಾಜನನ್ನು ಗೆದ್ದು ತಾನು ಕೂಡ ಚಕ್ರವರ್ತಿ ಅಂತ ಅನಿಸ್ಕೊಂಡ. ಈ ರೀತಿಯಾಗಿ ಆ ವಿಷ್ಣು ವಂಶದ ಕಥೆಯನ್ನು ಯಾರು ಕೇಳ್ತಾರೆ ಅವರು ಸಕಲ ವಿಧವಾದಂತಹ ಪಾಪಗಳನ್ನು ಕಳ್ಕೊತಾರೆ ಮತ್ತು ಋಣದ ಬಾಧೆ ಅವರಿಗಿರೋದಿಲ್ಲ, ಸಾಲ ಶೂಲದ ಬಾಧೆ ಅವರಿಗಿರೋದಿಲ್ಲ ಅಂತ ಹೇಳಿ ಇದೊಂದು ವಿಚಿತ್ರವಾದ ಮಾಹಿತಿ. ಕೃಷ್ಣೇ ತ್ರಿವಿಧಮೇತತ್ವ ಬಹುಶಾಖಂ ಮಹೋಜಸಂ ಧಾರಯನ್ ವಿಪುಲಂ ವಂಶಂ ನ ಅನರ್ಥೈರೇಹ ಯುಜ್ಯತೆ, ಯಾವುದೇ ರೀತಿಯಾದಂತಹ ಅನರ್ಥ ಅವರಿಗೆ ಬರೋದಿಲ್ಲ. ಇಲ್ಲಿಗೆ 34ನೇ ಅಧ್ಯಾಯ ಮುಗಿದಿದೆ. ಮುಂದೆ 35ನೇ ಅಧ್ಯಾಯ ಈಗ ನಡೀಬೇಕಾಗಿದೆ. ವೈಶಂಪಾಯನರು ಜನಮೇಜಯನಿಗೆ ಕಥೆಯನ್ನು ಮುಂದುವರಿಸಿದ್ರು. ಈ ವಸುದೇವನಿಗೆ ಒಟ್ಟಾರೆ 14 ಜನ ಪತ್ನಿಯರಿದ್ದರು. ರೋಹಿಣಿ, ಇಂದಿರಾ, ವೈಶಾಖಿ, ಭದ್ರ, ಸುನಾಮ್ನಿ, ಸಹದೇವ, ಶಾಂತಿದೇವ, ಶ್ರೀದೇವ, ದೇವರಕ್ಷಿತ, ವೃಕದೇವಿ, ಉಪದೇವಿ, ದೇವಕಿ, ಸುತನು, ಒಡವ ಅಂತ ಈ 14 ಹೆಸರುಗಳು ಆ 14 ಜನ ಪತ್ನಿಯರಿಗೆ. ಅಲ್ಲಿ ರೋಹಿಣಿ ಅಂತ ಇದ್ದಲ್ಲ, ಆಕೆ ಬಾಲ್ಮೀಕ ರಾಜನ ಮಗಳು. ಆ ರೋಹಿಣಿ ವಸುದೇವನ ಜ್ಯೇಷ್ಠ ಪತ್ನಿ. ಆ ವಸುದೇವನಿಂದ ರೋಹಿಣಿಯಲ್ಲಿ 10 ಜನ ಮಕ್ಕಳು ಹುಟ್ಟಿದ್ರು. ರಾಮ, ತಾರಣ, ಶಠ, ದುರ್ಗಮ, ದಮನ, ಶಭ್ರ, ಪಿಂಡಾರಕ ಮತ್ತು ಉಶೀನರ ಎಂಬುದಾಗಿ 10 ಜನ ಮಕ್ಕಳು. ಆ ರಾಮನೇ ಬಲರಾಮ ಅವರಲ್ಲಿ. ಚಿತ್ರ, ಸುಭದ್ರ ಎಂಬುದಾಗಿ 2 ಜನ ಹೆಣ್ಮಕ್ಕಳು ಕೂಡ ಆಗಿತ್ತು ಆ ರೋಹಿಣಿಯಲ್ಲಿ. ದೇವಕಿ ಅಂತ ಇನ್ನೊಬ್ಬ ಪತ್ನಿಯ ಹೆಸರನ್ನು ನಾವು ಕೇಳಿದಲ್ಲ,
ಆ ದೇವಕಿಯಲ್ಲಿ ಹುಟ್ಟಿದವನೇ ದೇವಕಿ ಪುತ್ರನಾದಂಥ ಕೃಷ್ಣ. ರಾಮನ ಪತ್ನಿ ರೇವತಿ ಎಂದಾಕೆ, ಅವಳ ಮಗನೇ ನಿಷಠ. ಸುಭದ್ರ ಅಂತ ಇಲ್ಲೊಂದು ಹೆಸರು ಕೇಳಿದಲ್ಲ, ಈ ಸಹೋದರಿ ಕೃಷ್ಣ ಮತ್ತು ಬಲರಾಮ ಸಹೋದರಿ ಆಕೆ. ಅವಳ ಗಂಡನೇ ಅರ್ಜುನ, ಅಲ್ಲಿಂದ ಹುಟ್ಟಿದವನು ಅಭಿಮನ್ಯು. ಅಕ್ರೂರ ಅಂತ ಹಿಂದೇನು ಹೆಸರು ಕೇಳಿದಿಲ್ಲ, ಆ ಅಕ್ರೂರನಿಂದ ಸತ್ಯಕೇತು ಎಂಬಾತ ಹುಟ್ಟಿದ. ಭೋಜ ವಿಜಯ ಇವರಿಬ್ರು ವಸುದೇವನ ಮಕ್ಕಳೇ. ಒಬ್ಬ ಅದರಲ್ಲಿ ಶಾಂತಿ ದೇವತೆ ಎಂಬಲ್ಲಿ ಹುಟ್ಟಿದ. ತೃಕದೇವ ಮತ್ತು ಗದ ಎಂಬುವರಿಬ್ರು ಸುದೇವ ಎಂಬ ಆಕೆಯಲ್ಲಿ ಹುಟ್ಟಿದ. ಹಾಗಾಗಿ ಗದ ಎಂಬುವನು ಕೃಷ್ಣನಿಗೆ ಅನುಜ, ತಮ್ಮ ಅಂತ ಅನಿಸ್ತಾನೆ. ಉಪಾಸಂಗವರ ಅಂತಿದ್ದ, ಅವನು ದೇವರಕ್ಷಿತ ಎಂಬ ಆಕೆಯಲ್ಲಿ ಹುಟ್ಟಿದ. ದೇವರಕ್ಷಿತ ಅಂತ ಮತ್ತೊಬ್ಬಾಕಿ ಪತ್ನಿ. ಅಗಾದಿವಹ ಅಂತ ಒಬ್ಬಾಕಿ ಇದ್ದ, ಇನ್ನೊಬ್ಬ ಮಗ ಇದ್ದ, ಅವನು ವೃಕದೇವಿ ಎಂಬ ವಸುದೇವನ ಪತ್ನಿಯಲ್ಲಿ ಹುಟ್ಟಿದ. ಹೀಗೆ ಇವರೆಲ್ಲರೂ ಕೂಡ ಕೃಷ್ಣ ಬಲರಾಮನ ಸಹೋದರರು. ಅಲ್ಲೊಂದು ವಿಚಿತ್ರವಾದಂಥ ಘಟನೆ ನಡೆದಿತ್ತು. ಒಮ್ಮೆ ಈ ಯದುಕುಲಕ್ಕೆ ಪುರೋಹಿತನಾದಂತಹ ಶಾಲ ಎಂಬಾತ ತೀವ್ರ ಅವಮಾನಕ್ಕೊಳಗಾಗಿದ್ದ. ಯಾಕೆಂದ್ರೆ ಈ ಗಾರ್ಗ್ಯ ಅಂತ ಪುರೋಹಿತ ಏನಿದ್ನಲ್ಲ, ಯದುಕುಲದ ಪುರೋಹಿತ, ನಾನು ಶಾಲ ಅಂತ ಹೇಳಿದೆ, ಹೆಸರು ತಪ್ಪಾಗಿ ಹೇಳಿದೆ. ಯದುಕುಲದ ಪುರೋಹಿತನಾದಂಥ ಗಾರ್ಗ್ಯ ಎಂಬಾತ ಏನಿದ್ನಲ್ಲ, ಇವನನ್ನ ತ್ರಿಗರ್ತ ರಾಜ ಸಭೆಯಲ್ಲಿ ಅವಮಾನ ಮಾಡಿದ. ನೀನಂಥ ಗಂಡಸು ಅಂತ ಹೀಗೆ ಅವನ ಗಂಡಸುತನಕ್ಕೆ ಅವಮಾನ ಮಾಡಿದ. ಆದರೆ ಅವನು ಆ ಸಂದರ್ಭದಲ್ಲಿ ಯಾವುದೋ ಒಂದು ನಿರ್ದಿಷ್ಟವಾದಂಥ ವ್ರತ ಮಾಡ್ತಿದ್ದರಿಂದಾಗಿ ಆ ಮಾತಿಗೇನು ಪ್ರತಿ ಹೇಳಲಿಲ್ಲ, ಸುಮ್ಮನೆ ಇದ್ದು ಬಿಟ್ಟ. ಆದರೆ ಅವನ ಮುಖ ಅವಮಾನದಿಂದ ಕಪ್ಪಾಗಿ ಹೋಯ್ತು. ಬಹಳ ಸಂಕಟ ಆಯಿತು ಅವನಿಗೆ, ಸಭೆಯಲ್ಲಿ ತನಗೆ ಅವಮಾನವಾದದ್ದಕ್ಕಾಗಿ. 12 ವರ್ಷದ ಕಳೆದ ಆ ವ್ರತವನ್ನು ಅವನು ಮುಗಿಸಲಿಕ್ಕಾಗಿ. 12 ವರ್ಷ ಕಳೆದ ಬಳಿಕ ಅವನ ರೋಷದ ಭಾರ ಕಡಿಮೆ ಆಗಿತ್ತು. ಆದರೆ ಆ ಅಪವಾದವನ್ನು ಕಳ್ಕೊಳ್ಳುವ ದೃಷ್ಟಿಯಿಂದಾಗಿ ಅವನು ಒಬ್ಬ ಗೋಪಿಕಾ ಸ್ತ್ರೀಯೊಂದಿಗೆ, ಗೋಪ ಕನ್ಯೆಯೊಂದಿಗೆ ಸಂಪರ್ಕ ಮಾಡಿದ. ಆವಾಗ ಆಕೆ ಗರ್ಭಿಣಿಯಾದ್ಲು. ಭಗವಂತನಾದಂತಹ ಮಹೇಶ್ವರನ ಅನುಗ್ರಹದಿಂದ ಗರ್ಭಧಾರಣೆ ಮಾಡುವಂತ ಶಕ್ತಿ ಆ ಗೋಪಕನ್ಯೆಗೆ ಬಂದಿತ್ತು. ಆದ್ರೆ ಅವಳು ಆ ಮಗು ಹುಟ್ಟಿದ್ದು ನೋಡಿ ಬಹಳ ಹೆದರಿದಳು, ಅವಮಾನಕ್ಕೆ ಒಳಗಾದ್ಲು. ಈ ಮಗುವನ್ನು ಏನು ಮಾಡೋದು ಅಂತ ಹೇಳಿ. ಪೂರ್ಣ ಇತಿಹಾಸ ಇಲ್ಲಿಲ್ಲ, ಅವಳು ಅವಿವಾಹಿತರಾಗಿದ್ಲು, ಹೀಗೇನೋ ಸಂದರ್ಭ ಇದ್ದಿರ್ಬೇಕು. ಹಾಗಾಗಿ ಅವಳು ಅವಮಾನದ ಭಯದಿಂದ ಆ ಶಿಶುವನ್ನು ಒಂದು ಕಡೆ ಬಿಟ್ಟು ಹೋಗ್ಬಿಟ್ಲು. ಶಿಶುವನ್ನು ಒಂದು ಕಡೆ ಬಿಟ್ಟು ಹೋದಾಗ ಆ ಶಿಶುವನ್ನ ಒಬ್ಬ ಯವನ ರಾಜ, ಲೇನ್ಸನಾದಂಥ ರಾಜ ಆ ಮಗುವನ್ನು ತೆಗೆದುಕೊಂಡು ಹೋಗಿ ತನ್ನ ಅರಮನೆಯಲ್ಲಿ ಇಟ್ಕೊಂಡು ಪೋಷಣೆ ಮಾಡಿದ. ಆ ಮಗುವಿಗೆ ಕಾಲಯವನ ಅಂತ ಹೆಸರು ಬಂತು. ಯವನ ರಾಜನಿಂದ ಪೋಷಿತನಾದ್ದರಿಂದ ಅವನು ಕಾಲಯವನಾದ. ಅವನು ಕೂಡ ಮಹಾಬಲಿಷ್ಠನಾದಂಥ ರಾಕ್ಷಸನಾದ. ಆ ಕಾಲಯವನ ಸಂಚಾರ ಹೇಗಿತ್ತು ಅಂದ್ರೆ, ಒಂದು ಕುದುರೆಯನ್ನು ಏರ್ಕೊಂಡು ಹೋಗ್ತಿದ್ದ. ಆ ಕುದುರೆ ಪೂರ್ಣ ದೇಹದಲ್ಲಿ ಕುದುರೆ ಆಗಿರಲಿಲ್ಲ, ಒಂದು ಅರ್ಧ ಕುದುರೆ ಆಗಿತ್ತು, ಇನ್ನೊಂದು ಅರ್ಧ ವೃಷಭವಾಗಿತ್ತು. ಇಂಥ ವಿಶಿಷ್ಟವಾದಂತಹ ವಾಹನವನ್ನು ಏರಿ ಅವನು ತನ್ನ ಸಂಚಾರವನ್ನು ಮಾಡ್ತಿದ್ದ ಅಂತ ಹೇಳಿ ಆ ಕಾಲಯವನ ಕಥೆಯನ್ನು ನಾವು ಕೇಳ್ತೀವಿ. ಕೃಷ್ಣ ಅವನನ್ನು ಸಂಹಾರ ಮಾಡಿದ. ಕೃಷ್ಣ ಸಂಹಾರ ಮಾಡಿದ್ನೋ ಅಥವಾ ಮುಚುಕುಂದ ಗುಹೆ ಒಳಗೆ ಕೃಷ್ಣನನ್ನು ಅವನು ಬೆಂಬತ್ತಿ ಹೋದ. ಈ ಕಾಲಯವನ ಕೃಷ್ಣ ಒಂದು ಗುಹೆಗೆ ಪ್ರವೇಶ ಮಾಡಿದ. ಆ ಗುಹೆಯಲ್ಲಿ ಒಬ್ಬ ರಾಜ ಮಲ್ಕೊಂಡಿದ್ದ. ಹಿಂದೆ ಅವನು ದೇವತೆಗಳ ಯುದ್ಧದಲ್ಲಿ ಸಹಾಯ ಮಾಡಿ ದಣಿದು ದೇವತೆಗಳಿಂದ ಏನು ಬೇಕು ಅಂತ ಕೇಳಿದಾಗ, ನನಗೊಂದು ಸ್ವಲ್ಪ ನಿದ್ದೆ ಬೇಕು, ಆರಾಮಾಗಿ ವಿಶ್ರಾಂತಿ ತಗೋತೀನಿ ಅಂತ ಹೇಳಿದ್ದೆ. ಆರಾಮಾಗಿ ಹೋಗಿ ಗುಹೆಯಲ್ಲಿ ಮಲಗು, ನಿನಗೆ ಯಾರು ತೊಂದರೆ ಕೊಟ್ಟರೆ ಅವರು ನಿನ್ನ ನೇತ್ರದ ಅಗ್ನಿಯಿಂದ ಸುಟ್ಟು ಹೋಗ್ತಾರೆ ಅಂತ ದೇವತೆಗೆ ವರ ಕೊಟ್ಟಿದ್ರು. ಅವನು ಹೋಗಿ ಆ ಗುಹೆಯಲ್ಲಿ ಮಲ್ಕೊಂಡ್ಬಿಟ್ಟಿದ್ದ. ಕೃಷ್ಣನೇ ಅಲ್ಲಿ ಹೋಗಿ ಮಲ್ಕೊಂಡಿದ್ದಾನೆ ಅಂತೇಳಿ ಕಾಲಯವನು ಅವನಿಗೆ ಉಪಕಾರ ಕೊಟ್ಟ. ಅವನು ತನ್ನ ಮುಸುಕನ್ನು ತೆಗೆದು ನೋಡಿದ್ರೆ ಈ ಕಾಲಯವನ ಅಲ್ಲಿದ್ದ. ದೇವತೆಗಳು ಕೊಟ್ಟ ವರದಂತೆ ಆ ಮುತುಕುಂದ ಮಹಾರಾಜನ ನೇತ್ರಾಗ್ನಿಗೆ ಸುತ್ತು ಕಾಲಯವನ ಸತ್ತು ಹೋದ ಅನ್ನೋ ಕಥೆ ಬೇರೆ ಕಡೆ ಬರ್ತದೆ. ಇಲ್ಲೇ ಮುಂದೆ ಇದರಲ್ಲಿ ಬರ್ತಿರ್ಬೇಕು. ಅವನು ಮಹಾಪರಾಕ್ರಮಿಯಾಗಿದ್ದ ಮತ್ತು ಎಲ್ಲರ ಕಡೆ ಕೇಳ್ತಿದ್ದ, ನಾನು ದೊಡ್ಡ ಪರಾಕ್ರಮಿಯಾಗಿದ್ದೇನೆ, ನನ್ನಂತ ಪರಾಕ್ರಮಿಗಳು ಯಾರು ಇದ್ದಾರೆ ಈ ಜಗತ್ತಿನಲ್ಲಿ, ನಾನು ಯಾರ್ಯಾರ ಜೊತೆ ಸ್ವಲ್ಪ ಹೋರಾಟ ಮಾಡಬೇಕು ಅಂತ ಬಯಸ್ತೇನೆ. ಭುಜಬಲದ ತುರಿಕೆ ಬಹಳ ಆಗಿತ್ತು ಅವನಿಗೆ.
ಹಾಗಾಗಿ ನನಗೆ ಶ್ರೀಸಾಟಿಯಾದಂಥ ಪರಾಕ್ರಮ ಯಾರು ಇದ್ದಾರಾ ಅಂತ ಅವನು ಎಲ್ಲ ಕಡೆ ಜ್ಞಾನಿಗಳನ್ನು ಕೇಳ್ತಾ ಇದ್ದ. ಅವಾಗ ಕೆಲವು ಜ್ಞಾನಿಗಳು ಏನು ಹೇಳಿದ್ರು ಅಂದ್ರೆ, ಬೇರೆ ಕಡೆ ಯಾರು ನಿಮಗೆ ಸಿಗೋದಿಲ್ಲ, ಈ ಯಾದವ ಕುಲದಲ್ಲಿ ವಿಷ್ಣು ಅಂಧಕ ಕುಲದಲ್ಲಿ ಕೆಲವು ಮಹಾಪರಾಕ್ರಮಿಗಳಿದ್ದಾರೆ, ಅವರೇನಾದ್ರು ನಿನ್ನನ್ನು ಎದುರಿಸಬಹುದು, ನೀವು ಅವ್ರ ಹತ್ರನೇ ಹೋಗು ಅಂತ ಜ್ಞಾನಿಗಳಾದವರು ಅವನನ್ನು ಕಳಿಸಿದರು. ಹಾಗೆ ಅವನು ದೊಡ್ಡ ಸೈನ್ಯವನ್ನು ತಗೊಂಡು ಮಥುರಾಪಟ್ಟಣಕ್ಕೆ ಬಂದ. ಮಥುರಾಪಟ್ಟಣಕ್ಕೆ ಬಂದಾಗ ಆ ವಿಷ್ಣು ಅಂಧಕರ ಸಾಮ್ರಾಜ್ಯ ಏನಿತ್ತಲ್ಲ ಮಥುರಾ ನಗರದಲ್ಲಿ, ಅಲ್ಲಿಗೆ ತನ್ನ ಒಬ್ಬ ದೂತನನ್ನು ಕಳಿಸಿದ. ನಾನು ಯುದ್ಧ ಮಾಡಬೇಕು ಅಂತ ಬಂದಿದ್ದೇನೆ, ನಿಮ್ಮಲ್ಲಿ ಮಹಾಪರಾಕ್ರಮಿಗಳು ಯಾರು ಇದ್ರೆ ನನ್ನನ್ನು ಎದುರಿಸಬಹುದು ಅಂತ ತನ್ನ ದೂತರನ್ನು ಕಳಿಸಿದ. ಈ ವಿಷ್ಣು ಅಂಧಕರಿಗೆ ಸ್ವಲ್ಪ ಭಯವೇ ಆಯ್ತು. ಅವಾಗ ಈ ಬಲಿಷ್ಠನಾದಂತಹ ಕಾಲಯವನನ್ನು ಎದುರಿಸೋದು ಹೇಗೆ ಅಂತ ಅವ್ರಿಗೆ ಚಿಂತೆ ಆಯ್ತು. ಕೃಷ್ಣನ ಮುಂದಾವತನದಲ್ಲಿ ಅವರೊಂದು ಮಂತ್ರಾಲೋಚನೆ ಮಾಡಿದ್ರು. ಮಂತ್ರಾಲೋಚನೆ ಮಾಡಿ ಅವ್ರು ಏನ್ ಮಾಡಿದ್ರು ಅಂದ್ರೆ, ಈ ಕಾಲಯವನನ್ನ ಈ ಸಂದರ್ಭದಲ್ಲಿ ನಾವು ಎದುರಿಸೋದಕ್ಕಿಂತ ನಾವು ಈ ನಗರವನ್ನು ಬಿಟ್ಟು ಹೋಗ್ಬಿಡೋಣ, ಬೇರೆ ಕಡೆ ಸಾಮ್ರಾಜ್ಯ ಮಾಡ್ಕೋಣ ಅಂತ ಆಲೋಚನೆ ಮಾಡಿದ್ರು. ಮಾಡಿ ಅವ್ರೇನು ಮಾಡಿದ್ರು, ಕೊನೆಗೆ ಮಥುರಾಪಟ್ಟಣವನ್ನು ಬಿಟ್ಟು ದ್ವಾರಕಾ ನಗರದಲ್ಲಿ ಸಮುದ್ರದ ಮಧ್ಯದಲ್ಲಿ ವಸತಿಯನ್ನು ಮಾಡ್ಕೊಂಡು ಬಿಟ್ರು. ಇದು ಶ್ರೀಕೃಷ್ಣಸ್ಯ ಜನ್ಮೇದಂ ಯಹ ಶುಚಿ ನಿಯತೇಂದ್ರಿಯ ಪರ್ವಸು ಶ್ರಾವಯೇ ವಿದ್ವಾನ್ ಅಂದ್ರುಣಃ ಸಸುಖಿ ಭವೇತ್. ದೊಡ್ಡ ದೊಡ್ಡ ಹಬ್ಬಗಳಲ್ಲಿ ಭಗವಂತನ ಕಥೆಯನ್ನು ಕೇಳುವವರಿಗೆ ದೊಡ್ಡ ಸುಖವೇ ದೊರೆಯುತ್ತದೆ, ಸಕಲ ಸಮೃದ್ಧಿಗಳು ದೊರೆಯುತ್ತವೆ. ಅದೆಲ್ಲ ಅಲ್ಲದೆ ಅಂದ್ರುಣಃ ಸಾಲದ ಬಾಧೆಯಿಂದ ಅವನು ತಪ್ಪಿಸ್ಕೊಳ್ತಾನೆ ಅಂತ ಮೇಲಿಗೆ 35ನೇ ಅಧ್ಯಾಯ ಕೂಡ ಮುಗಿದಿದೆ. ಇನ್ನು 36ನೇ ಅಧ್ಯಾಯ ಕ್ರೋಸ್ತು ವಂಶದ ವರ್ಣನೆ, ಅದನ್ನ ಈಗ ನೋಡ್ಬೇಕಾಗಿದೆ. ಕ್ರೋಸ್ತು ರಾಜನಿಗೆ ವೃಜನೀವಂತ ಎಂಬುದಾಗಿ ಒಬ್ಬ ಮಗ ಇದ್ದ. ಕ್ರೋಸ್ತೋರೇವ ಅಭವತ್ ಪುತ್ರ ವೃಜನೀವಾನ್ ಮಹಾಯಶಾಹ, ಮಹಾಪರಾಕ್ರಮಿಯಾದಂಥ ವೃಜನೀವಾನ್ ಎಂಬ ಮಗ ಇದ್ದ. ಅವನಿಗೆ ಸ್ವಾಹಿ ಎಂಬ ಮಗ, ಸ್ವಾಹಿಗೆ ಉಷದ್ಗು ಎಂಬ ಮಗ. ಆ ಉಷದ್ಗುವಿಗೆ ಮಕ್ಕಳನ್ನು ಪಡ್ಕೊಳ್ಬೇಕು ಅಂತ ಅಪೇಕ್ಷೆ ಆಯಿತು. ಒಂದು ದೊಡ್ಡ ಯಜ್ಞ ಮಾಡಿದ. ಆ ಯಾಗ ದೀಕ್ಷೆಯಲ್ಲಿದ್ದಾಗ ದೊಡ್ಡ ದೊಡ್ಡ ದಾನಗಳನ್ನು ಅವನು ಬ್ರಾಹ್ಮಣರಿಗೆ ಜ್ಞಾನಿಗಳಾದವರಿಗೆ ಕೊಟ್ಟ. ಆ ಯಜ್ಞ ಮಾಡುವಾಗ ಅವನಿಗೆ ಚಿತ್ರರಥ ಎಂಬತಕ್ಕಂಥ ಮಗ ಹುಟ್ಟಿದ. ಪುತ್ರನ ಪಡ್ಕೊಳ್ಬೇಕು ಅಂತ ಅಪೇಕ್ಷೆಯಿಂದ ಮಾಡ್ತಿದ್ದ. ಹಾಗಾಗಿ ಹುಟ್ಟಿದ ಒಂದು ಚಿತ್ರರಥ. ಆ ಚಿತ್ರರಥನಿಂದ ಶಶಬಿಂದುವಿನಿಂದ ಪೃಥುಶ್ರವಸ್ನಿಂದ ಉತ್ತರನಿಂದ ಸುಯಜ್ಞನಿಂದ ಉಷತನಿಂದ ಶಿನೇಯುವಿನಿಂದ ಮರುತ್ತನಿಂದ ಕಂಬಲಬರ್ಹಿ. ಹೀಗೆ ಕ್ರಮವಾಗಿ ಅವರೆಲ್ಲರೂ ಕೂಡ ಜನಿಸಿದರು. ಆ ಕಂಬಲಬರ್ಹಿಯು ಕೂಡ ದೊಡ್ಡ ಸತ್ಕರ್ಮಾಚರಣೆಯನ್ನು ಮಾಡಿ ಸುತಪ್ರಸೂತ ಎಂಬುದಾಗಿ ಒಬ್ಬ ಮಗನನ್ನು ಪಡೆದ. ಅಲ್ಲಿಂದ ಹುಟ್ಟಿದವನು ರುಕ್ಮಕವಚ. ಅವನು ರುಕ್ಮಕವಚ ಅಂತ ಹೆಸರಿಗೆ ಅರ್ಥ ಏನಂದ್ರೆ, ರುಕ್ಮ ಅಂದ್ರೆ ಬಂಗಾರದ ಕವಚ ಉಳ್ಳವನು ಅಂತ ಅರ್ಥ. ಅವನ ಹೆಸರು ಕೂಡ ಹೇಗೆ ಸಾರ್ಥಕ ಆಯಿತು ಅಂದ್ರೆ, ಅನೇಕ ರಾಜರನ್ನು ಗೆದ್ದವನು, ದೊಡ್ಡ ಪ್ರಮಾಣದ ಸಂಪತ್ತನ್ನ ಸಂಗ್ರಹ ಮಾಡಿದ್ದ. ಅವನಿಗೆ ಪರಾಜಿತ ಎಂಬತಕ್ಕಂಥ ಒಬ್ಬ ಮಗ ಇದ್ದ. 100 ರಾಜನನ್ನ ಅವನು ಸೋಲಿಸಿ ಆ ರುಕ್ಮಕವಚ ಎಂದಾತ ದೊಡ್ಡ ಪ್ರಮಾಣದ ಸಂಪತ್ತನ್ನ ಗಳಿಸಿದ್ದ ಅಂತ ನಾವು ನೋಡ್ತೇವೆ. ಯಜ್ಞೇಥ ರುಕ್ಮಕವಚಾತ್ ಪರಾಜಿತ್ ಪರವೀರ. ರುಕ್ಮಕವಚನಿಂದ ಹುಟ್ಟಿದವನೇ ಪರಾಜಿತ್ ಎಂಬತಕ್ಕಂಥ ಮಗ. ಆ ಪರಾಜಿತ್ ರಾಜನಿಂದ ರುಕ್ಮೇಶು, ಪೃಥುರುಕ್ಮ, ಜ್ಯಾಮಖ, ಪಾಲಿತ, ಹರಿ ಎಂಬುದಾಗಿ 5 ಜನ ಮಕ್ಕಳು. ಆ ಪಾಲಿತ ಮತ್ತು ಹರಿ ಅಂತ ಇಬ್ಬರು ಮಕ್ಕಳು ಏನಿದ್ದಾರಲ್ಲ, ಅವರಿಬ್ಬರನ್ನ ಆ ತಂದೆ, ಆ ಪರಾಜಿತ್ ಎಂಬಾತ ವಿದೇಹ ರಾಜ್ಯದ ಅಧಿಪತಿಯಾದಂತಹ ರಾಜನಿಗೆ ದತ್ತು ಕೊಟ್ಟಿದ್ದ. ಮಕ್ಕಳಿಗೆ ಕಾರಣದಿಂದಾಗಿರಬೇಕು, ಅಲ್ಲಿ ದತ್ತು ಕೊಟ್ಟು ಬಿಟ್ಟಿದ್ದ. ಈ 3 ಜನ ಮಕ್ಕಳೇನಿದ್ರಲ್ಲ ಉಳಿದವರು, ಅವರಿಬ್ಬರಲ್ಲಿ ಪೃಥುರುಕ್ಮ ಮತ್ತು ರುಕ್ಮೇಶ ಇವರಿಬ್ರು ಕೂಡ ಪರಸ್ಪರ ಸಹಾಯಕರಾಗಿದ್ರು. ಒಮ್ಮತದಿಂದ ರಾಜ್ಯಭಾರ ಮಾಡ್ತಾ ಇದ್ರು. ಜಾಮಧನಿಗೆ ಬಹಳ ಬೇಸರ ಆಯಿತು, ನನ್ನನ್ನು ಇವರು ತಮ್ಮ ಸಮೀಪಕ್ಕೆ ಸೇರಿಸ್ಕೊಳ್ಳೋದಿಲ್ಲ, ರಾಜ್ಯಭಾರದಲ್ಲಿ ಮತ್ತು ಅಧಿಕಾರದಲ್ಲಿ ನನಗೊಂದು ಪಾಲು ಕೊಡಲಿಲ್ಲ ಇವರು ಅಂತ ಅವನ ಮನಸ್ಸಿಗೆ ಬೇಸರ ಮಾಡಿಕೊಂಡು ಸಾಧ್ಯಾಂ ಪ್ರವ್ರಾಜಿತ ರಾಜ್ಯಾತ್ ಜಾಮಧ ಅವಸದ ಆಶ್ರಮೆ, ರಾಜ್ಯ ಬಿಟ್ಟು ವಿರಕ್ತನಾಗಿ ತಪೋವನಕ್ಕೆ ಹೋಗಿಬಿಟ್ಟ. ತಪೋವನಕ್ಕೆ ಹೋಗಿ ಅಲ್ಲಿ ಅನೇಕ ಜನ ತಪಸ್ವಿಗಳಾದಂತಹ ಬ್ರಾಹ್ಮಣರನ್ನು ಅವನು ಭೇಟಿಯಾದ. ಆ ಬ್ರಾಹ್ಮಣರ ಸಂಘದಿಂದಾಗಿ, ಅವರ ಸಹವಾಸದಿಂದಾಗಿ ಈ ಜಾಮಧನಿಗೂ ಕೂಡ ದಿವ್ಯವಾದಂತಹ ಶಕ್ತಿ ಬಂತು ಅಂತ ಕಥೆ ಇದೆ. ಹಾಗಾಗಿ ಕೊನೆಗೆ ಅವನಿಗೂ ಕೂಡ ಆ ಬ್ರಾಹ್ಮಣರ ಅನುಗ್ರಹದಿಂದಾಗಿ ಅನೇಕ ದೇಶಗಳು ಅವನ ಕೈಗೆ ಬರುವಂತ ಆಯ್ತು. ಅವನು ಕೂಡ ದೊಡ್ಡ ರಾಜ ಅಂತ ಅನಿಸ್ಕೊಂಡ. ನರ್ಮದಾ ನದಿ ತೀರದಲ್ಲಿ ಮೃತ್ತಿಕಾವತಿ ಎಂಬ ನಗರವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಅವನು ತನ್ನ ರಾಜ್ಯವನ್ನು ನಡೆಸ್ತಾ ಇದ್ದ.
ವೃಕ್ಷವಂತ ಎಂಬುದಾಗಿ ಅಲ್ಲೊಂದು ಪರ್ವತ ಇತ್ತು. ಆ ಪರ್ವತವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಶುಕ್ತಿಮತಿ ಅಂತ ನಗರ ಏನಿತ್ತಲ್ಲ ಅದನ್ನು ಕೂಡ ವಶಪಡಿಸಿಕೊಂಡ. ಶೈಬ್ಯ ಎಂಬುದಕ್ಕೆ ಅವನ ಪತ್ನಿ ಈ ಜಾಮಘನಿಗೆ. ಅವರಿಗೆ ಮಕ್ಕಳೇ ಆಗಿರ್ಲಿಲ್ಲ ಎಷ್ಟೋ ದಿವಸದಿಂದ. ಬೇರೆ ಮದುವೆ ಮಾಡ್ಕೋಬಹುದಿತ್ತು ರಾಜ ಆದ್ದರಿಂದ, ಆ ಕಾಲದಲ್ಲಿ ಸಂಪ್ರದಾಯವೇ ಇತ್ತು. ಆದ್ರೂ ಮಕ್ಕಳು ಬೇಕಾಗಿದ್ರು ಕೂಡ ಅವನು ಬೇರೆ ಯಾರನ್ನು ಮದುವೆ ಆಗಲಿಲ್ಲ, ಹಾಗೆ ಇದ್ದ ಎಷ್ಟೋ ದಿವಸ. ಅಪುತ್ರೋಪಿತ ಸ ರಾಜ ನಾಣ್ಯಾಂ ಭಾರ್ಯಾಂ ಅವಿಂದಕ, ಬೇರೆ ಹೆಂಡತಿಯನ್ನು ಮಾಡ್ಕೊಳ್ಳೇ ಇಲ್ಲ, ಆ ವಿಚಾರನೇ ಅವನು ಮಾಡಲಿಲ್ಲ. ಒಮ್ಮೆ ಯಾವುದೋ ಯುದ್ಧಕ್ಕೆ ಹೋಗಿದ್ದ. ಆ ಯುದ್ಧಕ್ಕೆ ಹೋದಾಗ ಅಲ್ಲಿ ಬೇಕಾದಷ್ಟು ಸಂಪತ್ತು ಸಿಗ್ತದಲ್ಲ, ಆ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡ್ಕೊಂಡು ಬರುವಾಗ ಒಬ್ಬ ಸುಂದರಿ ಸಿಕ್ಕಳು ಅವನಿಗೆ. ಅವಳನ್ನು ಕರ್ಕೊಂಡು ಬಂದ. ಯಾವ ಉದ್ದೇಶದಿಂದ ಕರ್ಕೊಂಡು ಬಂದು ಅವನ ತಲೆಯಲ್ಲಿ ಯಾವಾಗೂ ಸ್ಪಷ್ಟ ಇರಲಿಲ್ಲ, ಅಂತೂ ಕರ್ಕೊಂಡು ಬಂದ. ಆ ಸುಂದರಿಯನ್ನು ತನ್ನ ಅರಮನೆಗೆ ತಂದಾಗ ಭಯ ಆಗಿರ್ತು ರಾಜನಿಗೆ. ಅಮ್ಮ ಅವ್ರು ಏನಂತಾರೋ ಮನೆಯಲ್ಲಿ ಅಂತ ಹೇಳಿ ಹೆಸರು ಬಿಟ್ಟ. ಯಾಕಂದ್ರೆ ಇವಳು ಯಾರು ಅಂತ ಕೇಳ್ತಾಳಲ್ಲ ಆಕೆ ಪತ್ನಿ. ಅವಾಗಲೇ ಹಿಡ್ಕೊಂಡ್ಬಿಟ್ಟಿದ್ದ. ಪತ್ನಿ ಇನ್ನೂ ಕೇಳಿರ್ಲಿಲ್ಲ, ಕೇಳ್ತಾಳೇನೋ ಆತು ಆಲೋಚನೆಯಿಂದ ಅವನಿಗೆ ಹೆದರಿಕೆ ಆಗಿಬಿಟ್ಟಿತ್ತು. ಇನ್ನು ಅವಳು ಬಯೋಕ್ಕಿಂತ ಮೊದಲೇ ಅವಳು ನಿನ್ನ ಸೊಸೆ ಅಂತ ಹೇಳ್ಬಿಟ್ಟ. ಹೆಂಡತಿಯನ್ನು ಮಾಡ್ಕೋಬೇಕು ಅಂತ ಅವನಿಗೆ ಆಲೋಚನೆ ಇತ್ತೋ ಇಲ್ಲೋ ಇಲ್ಲಿ ಸ್ಪಷ್ಟವಾಗಿಲ್ಲ. ಇತ್ತು ಅಂತ ಎಲ್ಲೋ ಬೇರೆ ಪುರಾಣದಲ್ಲಿ ಓದಿದ್ ನೆನಪು ನನಗೆ. ಅಂತೂ ಹೆಂಡತಿ ಇವನನ್ನು ಸ್ವಾಗತ ಮಾಡಬೇಕು ಅಂತ ಮಹಾದ್ವಾರಕ್ಕೆ ಬಂದ್ಕೊಳ್ಳಿ ನಿನ್ನ ಸೊಸೆ ಅಂತ ಕರ್ಕೊಂಡ್ ಬಂದಿದ್ದೀನಿ ನೋಡು ಅಂದ. ಆವಾಗ ಅವಳು ಸಿಟ್ಟು ಮಾಡ್ಕೊಂಡ್ಲು. ನಮಗಿನ್ನೂ ಮಕ್ಕಳೇ ಆಗಿಲ್ಲ, ಸೊಸೆ ಆಗೋದು ಹೇಗೆ, ಎಲ್ಲಿಂದ, ಯಾರಿಗೆ ಸೊಸೆ ಈಕೆ, ಏನ್ ಹೇಳ್ತೀರಿ ನನ್ನ ಕಥೆ ಅಂದವಳು. ಹಾಗಲ್ಲ, ಮುಂದೆ ನಿನಗೆ ಮಗ ಹುಟ್ಟುವವನಿದ್ದಾನೆ, ಆ ಮಗನಿಗೆ ಈಗ ಸೊಸೆ ಆಗ್ತಾಳೆ ಅಂತ ರಾಜ ಹೆಂಡತಿಗೆ ಸಮಾಧಾನ ಮಾಡಿದ. ಎಷ್ಟೇ ಜನಿಷ್ಯತೆ ಪುತ್ರ ತಸ್ಯ ಭಾರ್ಯ ಉಪದಾನವಿ ಎಂಬತಕ್ಕಂಥ ಈ ಕನ್ಯೆ ಏನಿದ್ದಾಳಲ್ಲಿ ಕರ್ಕೊಂಡ್ಬಂದಿದ್ದೇನಲ್ಲ ನಾನು, ಇವಳು ನಿನಗೆ ಮುಂದೆ ಹುಟ್ಟಲಿರುವಂತಹ ಮಗನಿಗೆ ಸೊಸೆ ಆಗ್ತಾಳೆ ಅಂತ ರಾಜ ಸಮಾಧಾನ ಮಾಡಿದ. ಆ ಉಪದಾನವಿಯನ್ನು ಕರ್ಕೊಂಡ್ಬಂದಿದ್ನಲ್ಲ ಅವಳು ಮಹಾತಪಸ್ವಿನಿ ಆಗಿದ್ಲು. ಅವಳಿಂದಾಗಿ ವಿದರ್ಭ ಎಂಬ ಮಗ ಹುಟ್ಟಿದ ಅವಳ ಕಾಲ್ಗುಣದಿಂದಾಗಿ. ಸೊಸೆಯಾದವಳು ಮೊದಲೇ ತಾನು ಹುಟ್ಟಿ ಆಮೇಲೆ ಗಂಡನನ್ನು ಹುಟ್ಟಿಸ್ಕೊಂಡ್ಲು, ಅವಳ ಕಾಲ್ಗುಣ. ಆ ವಿದರ್ಭನಿಂದ ಕ್ರಥ ಕೈಶಿಕ ಲೋಮಪಾದ ಎಂಬುದಾಗಿ 3 ಜನ ಮಕ್ಕಳು ಹುಟ್ಟಿದ್ರು. ಲೋಮಪಾದನಿಂದ ಬಭ್ರು ಎಂಬಾತ ಹುಟ್ಟಿದ. ಬಭ್ರುವಿನಿಂದ ಅಸ್ಮೃತಿ ಅಥವಾ ಅಸ್ವತಿ ಎಂಬ ಮಗ ಹುಟ್ಟಿದ. ಅವರಿಂದ ಕೌಶಿಕನಿಂದ ಚೇದಿಯಿಂದ ಚೇದ್ಯ ವಂಶದವರು ಹುಟ್ಟಿದ್ರು. ವಿದರ್ಭನಿಂದ ಭೀಮ ಹುಟ್ಟಿದ. ಭೀಮನಿಂದ ಕುಂತಿ ಹುಟ್ಟಿದ. ಕುಂತಿಯಿಂದ ಧೃಷ್ಟ ಹುಟ್ಟಿದ. ಧೃಷ್ಟನಿಂದ ಅವಂತ, ದಾಶಾರ್ಹ, ವಿಷಹರ ಎಂಬುದಾಗಿ 3 ಜನ ಮಕ್ಕಳು ಹುಟ್ಟಿದ್ರು. ಆ ದಾಶಾರ್ಹನಿಂದಲೇ ವ್ಯೋಮ ಎಂಬಾತ ಹುಟ್ಟಿದ. ವ್ಯೋಮನಿಂದ ಜೀಮೂತ ಹುಟ್ಟಿದ. ಜೀಮೂತನಿಂದ ವೃಕತಿಯಿಂದ ಭೀಮರಥ. ಭೀಮರಥನಿಂದ ನವರಥನಿಂದ ದಶರಥನಿಂದ ಶಕುನಿಯಿಂದ ಕರಂಭನಿಂದ ದೇವರಾತನಿಂದ ದೇವಕ್ಷತ್ರನಿಂದ ಮಧುವಿನಿಂದ ಅವನ ಪತ್ನಿಯಾದಂಥ ವೈದರ್ಭಿ ಎಂಬಾಕೆಯಲ್ಲಿ ಮರುವಸ ಎಂಬ ರಾಜ ಹುಟ್ಟಿದ. ಅವನಿಂದಲೇ ಪುರುದ್ವಂತ ಎಂಬ ಮಗ ಹುಟ್ಟಿದ. ಪುರುದ್ವಂತನಿಂದ ಭದ್ರವತಿ ಎಂಬ ಪತ್ನಿಯಲ್ಲಿ ಮಧು ಹುಟ್ಟಿದ, ಮತ್ತೊಬ್ಬ ಮಧುವಿಂದ. ಆ ಮಧುವಿಗೆ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದಂತಹ ಮತ್ತೊಬ್ಬಳು ಕನ್ಯೆ ಪತ್ನಿಯಾಗಿದ್ದಳು. ಸತ್ವಾನ್ ಎಂಬತಕ್ಕಂಥ ಮಗ ಹುಟ್ಟಿದ ಅವರಿಬ್ಬರಿಗೆ. ಆ ಸತ್ವಾನೆಂಬವನೇ ಸಾತ್ವತ ವಂಶ, ಯದು ವಂಶಕ್ಕೆ ಮತ್ತೊಂದು ಹೆಸರು. ಆ ಸಾತ್ವತ ವಂಶಕ್ಕೆ ಅವನು ಕುಲದೀಪಕನಾಗಿದ್ದ. ಹೀಗೆ ಇದು ಆ ಜಾಮಘನ ವಂಶವನ್ನು ನಾನಿಲ್ಲಿ ವರ್ಣನೆ ಮಾಡಿದ್ದೇನೆ. ಆ ಜಾಮಘನ ವಂಶವನ್ನು ಕೇಳಿದವನಿಗೂ ಕೂಡ ಇಮಾಂ ವಿಶಿಷ್ಟಿಂ ವಿಜ್ಞಾಯ ಜಾಮಕಸ್ಯ ಮಹಾತ್ಮನಃ ಯುದ್ಧತೆ ಪರಯಾಕೀರ್ತ್ಯ ಪ್ರಜಾಮಾಂಸ ಭಯನರಃ. ದೊಡ್ಡ ಪ್ರಮಾಣದ ಕೀರ್ತಿ ಮತ್ತು ಸಂಪತ್ತು, ಸಂತಾನ ಇತ್ಯಾದಿಗಳ ಯೋಗ ಆ ಜಾಮಘನ ವರ್ಣನೆಯನ್ನು ಕೇಳಿದವರಿಗೆ ಸಿಗ್ತದೆ. ಇಲ್ಲಿಗೆ 36 ಅಧ್ಯಾಯಗಳು ಮುಗಿದಿವೆ. 37ನೇ ಅಧ್ಯಾಯದಲ್ಲಿ ಬಭ್ರು ವಂಶದ ವರ್ಣನೆಯನ್ನು ಕೇಳ್ತೇವೆ ನಾವು. ವೈಶಂಪಾಯನರು ಆ ಕಥೆಯನ್ನು ಹೇಳಿ ಪ್ರಾರಂಭ ಮಾಡಿದರು. ಸಾತ್ವತನಿಂದ ಕೌಸಲ್ಯ ಎಂಬ ಪತ್ನಿಯಲ್ಲಿ ಭಜಮಾನ, ದೇವಾವೃಧ, ಅಂಧಕ, ವೃಷ್ಟಿ ಎಂಬುದಾಗಿ 4 ಜನ ಮಕ್ಕಳು ಹುಟ್ಟಿದರು. ಆ 4 ಜನರ ವಂಶಗಳ ಕವಲಗಳನ್ನು ನಾನೀಗ ಹೇಳ್ತೇನೆ. ಭಾಷ್ಯಕ, ಉಪಭಾಷ್ಯಕ ಎಂಬ 2 ಮಕ್ಕಳನ್ನ ಈ ಭಜಮಾನ ಮದುವೆ ಮಾಡಿಕೊಂಡ. ಆ 2 ಮಕ್ಕಳು ಕೂಡ ಸಂಜಯ ರಾಜನ ಮಕ್ಕಳಾಗಿದ್ರು. ಆ ಪತ್ನಿಯರಲ್ಲಿ ಅನೇಕ ಜನ ಮಕ್ಕಳು ಹುಟ್ಟಿದ್ರು ಅವನಿಗೆ. ಭಾಷ್ಯಕ ಎಂಬಾಕೆಯಲ್ಲಿ ಕ್ರಿಮಿ, ಕ್ರಮಣ, ದೃಷ್ಟ, ಶೂರ, ಪುರಂಜಯ ಎಂಬ ಮಕ್ಕಳು ಹುಟ್ಟಿದ್ರು. ಉಪಭಾಷ್ಯಕ ಎಂಬಾಕೆಯಲ್ಲಿ
ಅಯುತಾಜಿತ, ಸಹಸ್ರಾಜಿತ, ಶತಾಜಿತ, ದಾಶಕ ಎಂಬ ಮಕ್ಕಳು ಹುಟ್ಟಿದ್ರು. ದೇವಾವೃತ ಅಂತ ಇನ್ನೊಂದು ಹೆಸರು ಬಂತಲ್ಲ, ಈ ಭಜಮಾನನ ಸಹೋದರನ ಹೆಸರು. ಆ ದೇವಾವೃತ ಏನ್ ಮಾಡಿದೆ ಅಂದ್ರೆ, ಸದ್ಗುಣಿಯಾದಂಥ ಮಗನನ್ನು ಸಿಗಬೇಕು ಅಂತ ಹೇಳಿ ಒಂದು ಭಯಂಕರವಾದಂಥ ತಪಸ್ಸನ್ನು ಮಾಡಿದ. ಅವನು ಭಯಂಕರವಾದಂಥ ತಪಸ್ಸನ್ನು ಮಾಡಿದಾಗ ಅಲ್ಲಿ ಒಂದು ನದಿ ಆ ರಾಜನ ಸೇವೆಯನ್ನು ಮಾಡಿತು. ನದಿ ಆ ರಾಜನ ಸೇವೆಯನ್ನು ಮಾಡಿ ಆ ರಾಜನ ಸೌಂದರ್ಯ ಮತ್ತು ಅವನ ಸ್ವಭಾವಕ್ಕೆ ಮರಳಾಗಿ ನಿನ್ನನ್ನು ನಾನು ಮದುವೆ ಆಗುತ್ತೇನೆ ಅಂತ ಅಪೇಕ್ಷೆ ಪಟ್ಟೆ ಯಾಕೆ. ಪರಣಾಶ ಅಂತ ಆ ನದಿ ಹೆಸರು. ಸಂಯುಜ್ಯಾತ್ಮಾನಮೇವಂತೂ ಪರಣಾಶಾಯಾಮ್ ಜಲಂ ಸ್ಪೃಶನ್ ಪದೋಪಸ್ಪೃಶತಸ್ಯ ಚಕಾರ ಪ್ರಿಯಮಾಪಕ. ಪರಣಾಶ ಎಂಬ ಆ ನದಿ ಎಲ್ಲಿ ಅವನು ದಿವಸ ಇದ್ದು ಅಲ್ಲೇ ಸ್ನಾನ ಇತ್ಯಾದಿಗಳನ್ನು ಮಾಡ್ತಾ ಜಪ ಮಾಡ್ತಾ ತನ್ನ ತನ್ನ ತಪಸ್ಸನ್ನು ಮಾಡ್ತಾ ಇದ್ದ. ಚಿಂತೆಯ ಅಭಿಪರೀತ ದೇವಾವೃಧ ಅಂತ ರಾಜನ ಹೆಸರು. ನದಿ ಹೆಸರು ಪರಣಾಶ ಅಂತ ಹೇಳಿ. ಆದ್ರೆ ಅವನು ತಪಸ್ಸು ಮುಂದುವರ್ಸ್ಕೊಂಡು ಹೋದಾಗ ನನಗೆ ಶ್ರೇಷ್ಠನಾದಂಥ ಮಗ ಬೇಕು ಅಂತ ತಲೆಯಲ್ಲಿ ಇತ್ತಲ್ಲ ಅವನಿಗೆ. ಶ್ರೇಷ್ಠನಾದ ಮಗ ಬೇಕಾದ್ರೆ ಶ್ರೇಷ್ಠ ಪತ್ನಿಯೂ ಬೇಕು. ತಂದೆ ತಾಯಿ ಇಬ್ರು ಶ್ರೇಷ್ಠರಾಗಿದ್ದರೆ ಮಾತ್ರ ಶ್ರೇಷ್ಠ ಮಕ್ಕಳು ಹುಟ್ಟಲಿಕ್ಕೆ ಸಾಧ್ಯ. ಹಾಗಾಗಿ ಶ್ರೇಷ್ಠರಾದಂಥ ಪತ್ನಿ ನನಗೆ ಎಲ್ಲಿ ಸಿಗಬೇಕು ಅಂತ ಅದು ಒಂದು ಅವನು ಏನೋ ಮನಸ್ಸಿನಲ್ಲಿ ಕೊರಗಿತ್ತು ಅವನಿಗೆ. ಹಾಗಾದಾಗ ಆ ರಾಜನ ಸಂಕಟ ಒಂದು ದಿವಸ ನೋಡ್ತಿದ್ಲಾಕೆ. ಇವನಿಗೊಂದು ನಾನೇ ಉಪಕಾರ ಮಾಡಿಬೋಣ ಅಂತ ಆಲೋಚನೆ ಮಾಡಿ ತಾನೇ ಅವನ ಪತ್ನಿಯಾಗಿ ಆಕೆ ಜೀವನ ನಡೆಸಿ ಅವನಿಗೆ ಮಕ್ಕಳನ್ನು ಕೊಟ್ಟಳು. ಜಾಯೇ ತಸ್ಮಾತ್ ಸ್ವಯಂ ಹಂತ ಭವಾನ್ಯಸ್ಸು ಸಹಾವೃತ ಅಥ ಭೂತ್ವಾ ಕುಮಾರಿ ಸಾ ಬಿಭ್ರತಿ ಪರಮಂ ವಪುಃ. ದಿವ್ಯ ಸೌಂದರ್ಯವುಳ್ಳಂತಹ ಒಂದು ಕನ್ಯೆಯ ರೂಪವನ್ನು ತಾಳಿ ವರಯಾಮಾಸ ನೃಪತಿಂ, ಆ ರಾಜನನ್ನೇ ಅವಳು ಮದುವೆಯಾದಳು. ತಾಮ್ ಈಯೇಷ ಕಚಪ್ರಭು. ಆ ರಾಜನು ಕೂಡ ಸಂತೋಷಪಟ್ಟ, ಇಂಥ ಪತ್ನಿ ನನಗೆ ಸಿಕ್ಕರೆ ಶ್ರೇಷ್ಠನಾದಂಥ ಮಗನೂ ಕೂಡ ನನಗೆ ಹುಟ್ಟಬಹುದು ಅಂತ ಆಲೋಚನೆ ಮಾಡಿದ. ತಸ್ಯಾಮಾಸತ್ತ ಗರ್ಭಂ ಚ ತೇಜಸ್ವಿನ ಮುಧಾರಧೀಹಿ ಅಥಸಾ ದಶಮೇ ಮಾಸಿ ಸುಸುವೆ ಸರಿತಾಂಬುರ. ಆ ನದಿಯಾದಂಥ ಪರಣಾಶ ಎಂಬಾಕೆ 10ನೇ ತಿಂಗಳಿನಲ್ಲಿ ಬಬ್ರು ಎಂಬತಕ್ಕಂಥ ಶ್ರೇಷ್ಠನಾದಂಥ ಮಗನನ್ನು ಪಡೆದಳು ಅಂತ ಕಥೆ ನಾವು ನೋಡ್ತೇವೆ. ಅವನು ತಂದೆ ತಾಯಿಗಳ ಆಕಾಂಕ್ಷೆ ನಿರೀಕ್ಷೆಗಳಿಗೆ ಅನುಸಾರವಾಗಿ ಮಹಾಕೀರ್ತಿವಂತನಾಗಿ ಬಾಳಿದ. ಮಹಾಪರಾಕ್ರಮಿಗಳಾಗಿದ್ರು ತಂದೆ ಮತ್ತು ಮಗ ಇದ್ರೂ ಕೂಡ. ಅನೇಕ ರಾಜರು ಇವ್ರ ಕೈಗೆ ಸಿಕ್ಕು ಸೋತು ಹೋಗ್ಬಿಟ್ರು. ದೇವಾವೃತನಂತೂ ದೇವತೆಗಳಿಗೆ ಸಮಾನ ಅಂತ ಅನಿಸ್ಕೊಂಡಿದ್ದ. ಈ ಬಬ್ರುವು ಮಾನಸೋತ್ತಮ ಅಂತ ಅನಿಸ್ಕೊಂಡು ಅವನು ಅನೇಕ ವರ್ಷಗಳ ಕಾಲ ರಾಜ್ಯವನ್ನು ಆಳಿದ. ಅವನ ವಂಶದಲ್ಲಿ ಕೂಡ ಹಲವಾರು ಮಹಾತ್ಮರು ಜನ್ಮ ತಾಳಿದರು. ಕಕುರ, ಭಜಮಾನ, ಶಮಿ, ಕಂಬಲ, ಬರ್ಹಿಷ ಎಂಬ 4 ಮಕ್ಕಳು. ಈ ಅಂಧಕ ಅನ್ನುವಂಥ ಇನ್ನೊಂದು ಹೆಸರು ಕೇಳಿದ್ದೇವೆ ನಾವು. ಭಜಮಾನ, ದೇವಾವೃತ, ಅಂಧಕ ಅಂತ ಹೇಳಿ. ಆ ಅಂಧಕನಿಗೆ ಹುಟ್ಟಿದವರು ಇಷ್ಟು ಜನ. ಆಮೇಲೆ ಕುಕರ ಅಂತ ಇನ್ನೊಂದು ಹೆಸರು ಬಂತು. ಆ ಕುಕುರನಿಂದ ಜಿಷ್ಣುವಿನಿಂದ ಕಪೋತರೋಮ, ಕಪೋತರದಿಂದ ತೈತ್ತಿರಿ, ತೈತ್ತರಿಯಿಂದ ಪುನರ್ವಸು, ಪುನರ್ವಸುವಿನಿಂದ ಅಭಿಜಿತ್ ಎಂಬುದಾಗಿ ಸಂತಾನ ಮುಂದುವರಿಯಿತು. ಆ ಅಭಿಜಿತ್ತನಿಗೆ ಅಹುಕ ಎಂಬ ಮಗನಿದ್ದ ಮತ್ತು ಅಹುಕಿ ಎಂಬ ಮಗಳಿದ್ದಳು. ಆ ಅಹುಕನು ಕೂಡ ತಂದೆಯಂತೆಯೇ ಅನೇಕ ರಾಜರನ್ನ ಯುದ್ಧದಲ್ಲಿ ಸೋಲಿಸಿ ಚಕ್ರವರ್ತಿಯಾಗಿ ಮೆರೆದ. ಅಹುಕಿ ಎಂಬಾಕೆ ಇದ್ದಲ್ಲ, ಆಕೆಯನ್ನ ಅವಂತಿ ದೇಶದ ರಾಜನಿಗೆ ಮದುವೆ ಮಾಡಿಕೊಟ್ಟರು. ಮುಂದೆ ಆ ಅಹುಕ ರಾಜನಿಂದ ಅವಳ ಅಣ್ಣನಿಂದ ಕಾಶಿರಾಜನ ಮಗಳಾದಂತಹ ರಾಣಿಯಲ್ಲಿ ದೇವಕ, ಉಗ್ರಸೇನ ಎಂಬ 2 ಮಕ್ಕಳಾದರು. ದೇವಕನಿಂದ ದೇವವಂತ, ಉಪದೇವ, ಸುದೇವ, ದೇವರಕ್ಷಿತ ಎಂಬುದಾಗಿ 4 ಜನ ಗಂಡು ಮಕ್ಕಳಾದರು. ದೇವಕಿ, ಶಾಂತಿದೇವ, ಸುದೇವ, ದೇವರಕ್ಷಿತ, ವೃತದೇವಿ, ಉಪದೇವಿ, ಸುನಾಮ್ನಿ ಎಂಬ 7 ಜನ ಹೆಣ್ಮಕ್ಳು ಜನಿಸಿದರು. ಇವರನ್ನೇ ವಸುದೇವ ಮದುವೆಯಾಗಿದ್ದ. ದೇವಕಿ, ವೃತದೇವ ಇತ್ಯಾದಿ 14 ಜನ ವಸುದೇವನ ಪತ್ನಿಯರನ್ನು ನಾವು ಅಲ್ಲಿ ನೋಡಿದ್ವಿ. ಅದ್ರ ಪೈಕಿ 7 ಜನ ಸಹೋದರಿಯರೇ, ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದಂತ ಸಹೋದರಿಯರು. ಉಗ್ರಸೇನ ಮತ್ತು ದೇವಕ ಅಂತ 2 ಮಕ್ಕಳಾದರು ಅಂತ ನೋಡಿದ್ವಲ್ಲ. ಆ ಅಹುಕ ರಾಜನಿಗೆ ದೇವಕ ಮತ್ತು ಉಗ್ರಸೇನ ಅಂತ ಇದ್ರು. ದೇವಕನಿಗೆ ದೇವಕಿ ಮೊದಲಾದ ಈ ಸಹೋದರಿಯರು.
ಆ ಉಗ್ರಸೇನಿಂದಲೇ ಕಂಸ, ನೆಗ್ರೋಧ, ಸುನಾಮ, ಕಂಕ, ಶಂಕು, ರಾಷ್ಟ್ರಪಾಲ, ಸುತನು, ಅನಾಧಿಷ್ಟಿ, ಪುಷ್ಟಿಮಂತ ಎಂಬುದಾಗಿ 9 ಜನ ಮಕ್ಕಳು ಹುಟ್ಟಿದರು ಮತ್ತು 5 ಜನ ಹೆಣ್ಮಕ್ಳು. ಕಂಸ, ಕಂಸವತಿ, ಸುತನು, ರಾಷ್ಟ್ರಪಾಲಿ, ಕಂಕ ಎಂಬುದಾಗಿ 5 ಜನ ಹೆಣ್ಮಕ್ಳು. ಆ ಕಂಸನೇ ಕೃಷ್ಣನ ಸೋದರ ಮಾವ ಅಂತ ಅನಿಸ್ಕೊಂಡವನು ಮತ್ತು ಕೃಷ್ಣನಿಂದ ಮುಂದೆ ಹತ್ಯೆಗೊಳಗಾದವನು ಮಥುರಾ ನಗರದಲ್ಲಿ. ಈ ಎಲ್ಲ ಮಹಾತ್ಮರಾದಂತಹ ಈ ಕಕುರ ವಂಶದಲ್ಲಿ ಹುಟ್ಟಿದಂಥವರ ಕೀರ್ತಿಯನ್ನು ಕೇಳಿದವರಿಗೆ ವಂಶವು ಕೂಡ ಅದೇ ಪ್ರಮಾಣದಲ್ಲಿ ವಿಸ್ತಾರವಾಗಿ ಮುಂದುವರಿಯುತ್ತದೆ. ಇಮಾಂ ವಿಶಿಷ್ಟಿಂ ವಿಜ್ಞಾಯ ಕಕುರಾಣಾಂ ಇಮಂ ವಂಶಂ ಧಾರೆಯನ್ ಅಮಿತೋದಿಸಾಂ ಆತ್ಮನೋ ವಿಪುಲಂ ವಂಶಂ. ಅಷ್ಟೇ ವಿಸ್ತಾರವಾದಂತಹ ವಂಶವನ್ನ ನೀವು ಯಾವ ವಂಶದ ವರ್ಣನೆಯನ್ನ ಶ್ರವಣ ಮಾಡಿದ್ದೀರಿ ಅದೇ ವಂಶದಷ್ಟೇ ವಿಸ್ತಾರವಾದಂತಹ ವಂಶವನ್ನ ಕೇಳಿದವರು ಕೂಡ ಪಡೆಯುತ್ತೀರಿ. ಆತ್ಮನೋ ವಿಪುಲಂ ವಂಶಂ ಪ್ರಜಾವಾನ್ ಆತ್ಮಯ ನರಹ. ಇಲ್ಲಿಗೆ ಶ್ರೀ ಮಹಾಭಾರತದ ಕೆಲ ಭಾಗದಲ್ಲಿ ಹರಿವಂಶ ಪರ್ವದಲ್ಲಿ 37 ಅಧ್ಯಾಯಗಳು ಮುಗಿದಿವೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಹೃಷಿಕೇಶನೆ ಈಶನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶ.